Hello dear students, this is Sindhu Kaushik. ಸೊ ಇವತ್ತಿನ ವಿಡಿಯೋ PGCET MSc ಸ್ಟೂಡೆಂಟ್ಸ್ಗೆ. ಸೊ ನಾ ಈ ವಿಡಿಯೋ ಮಾಡ್ತಾ ಇರೋದು ಮೇನ್ ರೀಸನ್ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಕಾಲ್ ಮತ್ತು ಮೆಸೇಜ್ ಮಾಡಿ PGCET MSc ಮ್ಯಾಥ್ಸ್ಗೂ ಕ್ಲಾಸ್ ಮಾಡಿ ಮ್ಯಾಮ್ ಅಂತ ರಿಕ್ವೆಸ್ಟ್ ಮಾಡಿದ್ರು. ಸೊ ಅಷ್ಟೇ ಅಲ್ಲ, ತುಂಬ ಜನ ಹೇಳಿದ್ದೇನಂತ ಅಂದರೆ ಲಾಕ್ಡೌನ್ ಟೈಮಲ್ಲಿ ಎಲ್ಲೂ ಕೂಡ ಆನ್ಲೈನ್ ಕ್ಲಾಸಸ್ ಸಿಗ್ತಿಲ್ಲ ಮತ್ತು ಪ್ರಿಪ್ರೇಷನ್ಗೂ ಅಷ್ಟು ಸೋರ್ಸ್ ಇಲ್ಲ ಮ್ಯಾಮ್ ಅಂತ. ಸೊ ಹಾಗಾಗಿ ಆ ಎಲ್ಲ ಸ್ಟೂಡೆಂಟ್ಸ್ಗೆ ನಮ್ಮ ಚಾನಲ್ ಕಡೆಯಿಂದ ಈ ವಿಡಿಯೋ PGCET MSc ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇವತ್ತಿನ ಕ್ಲಾಸಲ್ಲಿ ನಾನು ಕ್ವಶನ್ ಪೇಪರ್ 2020 ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಬಿಕಾಸ್ ನೀವು ಯಾವುದೇ ಎಕ್ಸಾಮ್ ತಗೊಳ್ಳಿ, ಯಾವುದೇ ಎಕ್ಸಾಮ್ ಬರೀತಿದ್ದೀರಾ ಅಂತ ಅಂದ್ರೂ ಫಸ್ಟ್ ಆಫ್ ಆಲ್ ನಿಮಗೆ ಕ್ವಶನ್ ಪೇಪರ್ ಪ್ರೀವಿಯಸ್ ಇಯರ್ದು ಡಿಸ್ಕಷನ್ ಅಂದರೆ ಅದಕ್ಕೆ ಆನ್ಸರ್ ಏನಾಗುತ್ತೆ, ಯಾಕೆ ಇದಾಗಲ್ಲ ಆಪ್ಷನ್ಸ್ ಅನ್ನೋದನ್ನೆಲ್ಲ ನೀವು ವರ್ಕೌಟ್ ಮಾಡಿದ್ರೆ ಪ್ರೀವಿಯಸ್ ಪೇಪರ್ಸ್ನ ಒಂದು ಮ್ಯಾಕ್ಸಿಮಮ್ 3-4 ಇಯರ್ಸ್ ವರ್ಕೌಟ್ ಮಾಡಲೇಬೇಕು. ಸೊ ಆ ಪ್ರಾಬ್ಲಮ್ಸ್ ಅವಾಗ ನಿಮಗೆ ಕಾನ್ಸೆಪ್ಟ್ ನೀಟಾಗಿ ಗೊತ್ತಾಗುತ್ತೆ, ಯಾಕಾಗಲ್ಲ, ರೀಸನ್ಸ್ ಏನು ಅಂತ ಹುಡುಕ್ತಾ ಹೋದಂಗೆ. ಸೊ ಒಂದೊಂದು ಕ್ವಶನ್ನೇ ಬೇಕಾದರೆ ಒಂದು ಟೈಮ್ ತೊಗೊಳ್ಳಿ, ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಟೈಮ್ ತೊಗೊಳ್ಳಿ, ತುಂಬ ನೀಟಾಗಿ ಕಲ್ತ್ಕೊಳ್ಳಿ. ಸೊ ಅದಕ್ಕೋಸ್ಕರ ನಾನು ಕ್ವಶನ್ ಪೇಪರ್ಸ್ ತೊಗೊಂಡಿದ್ದೀನಿ ಇವತ್ತಿನ ಕ್ಲಾಸಲ್ಲಿ. ಸೊ ಕ್ವಶನ್ ಪೇಪರ್ ಡಿಸ್ಕಷನ್ ಮಾಡೋದ್ರಿಂದನೇ ನಿಮಗೆ ಒಂದು ಐಡಿಯಾ ಬರೋ ಅಂಥದ್ದು. ಓಕೆನಾ? ಸೊ ಇವಾಗ ಟೈಮ್ ತುಂಬ ಕಡಿಮೆ ಇದೆ. ಸೊ ಮ್ಯಾಕ್ಸಿಮಮ್ ಕ್ವಶನ್ ಪೇಪರ್ ಮೇಲೆ ಇರೋವಂಥ ಪ್ರಾಬ್ಲಮ್ಸ್ ಅದರ ರಿಲೇಟೆಡ್ ಓಕೆನಾ ಹೇಳ್ತಾ ಹೋಗ್ತೀನಿ, ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಏನು ಕಲಿಬೇಕು ಅನ್ನೋದು ಎಕ್ಸ್ಟ್ರಾ ನಾಲೆಡ್ಜ್ ಕೂಡ ಹೇಳ್ತೀನಿ. ಸೊ ಓಕೆ, ಸೊ ಲೆಟ್ಸ್ ಬಿಗಿನ್ ದ ಫಸ್ಟ್ ಕ್ಲಾಸ್ ಆಫ್ PGCET MSc ಮ್ಯಾಥ್ಸ್. ಸೊ ಇಲ್ಲಿ ಫಸ್ಟ್ ಕ್ವೆಶನ್ ಏನಿದೆ ಅಂತ ನೋಡೋಣ. Angle between the two planes 3x minus 6y plus 2z is equal to 7 and 2x plus 2y minus 2z equal to 5 is. So the angle between two planes. ಸೊ ಇಲ್ಲಿ ಎರಡು ಪ್ಲೇನ್ ಇಕ್ವೇಶನ್ ಕೊಟ್ಟಿದ್ದಾರೆ. ಇದೊಂದು ಪ್ಲೇನ್ ಇಕ್ವೇಶನ್, ಸೊ ಇದೊಂದು ಪ್ಲೇನ್ ಇಕ್ವೇಶನ್. ಸೊ ಎರಡು ಪ್ಲೇನ್ ಇಕ್ವೇಶನ್ದು ಆಂಗಲ್ ಬಿಟ್ವೀನ್ ದೋಸ್ ಟು. ಪ್ಲೇನ್ ಅಂತ ಅಂದ್ರೆ ಏನಿಲ್ಲ ಕೊಂಡು 2 ಡೈಮೆನ್ಷನಲ್ಲು. ಸೊ ಇವಾಗ ನಾನು ಇಲ್ಲಿ ಒಂದು ಶೀಟ್ ತಗೊಂಡಿದ್ದೀನಿ ನೋಡಿ, ಇದೊಂದು. ಸೊ ಇದು ಕೂಡ ಪ್ಲೇನ್, ಬಟ್ ಇದ್ರದ್ದು ಏನಂತ ಅಂದರೆ ಥಿಕ್ನೆಸ್ ತುಂಬ ಕಡಿಮೆ ಇರಬೇಕು, ಅಂದರೆ ಇನ್ಫ್ಯಾಕ್ಟ್ 0 ಇರಬೇಕು. ಸೊ ಅದನ್ನು ನಾವೇನಂತ ಹೇಳ್ತೀವಿ, ಪ್ಲೇನ್ ಅಂತ ಹೇಳ್ತೀವಿ, 2 ಡೈಮೆನ್ಷನ್ನು. ಸೊ ಇವಾಗ ನಾವು ಶೀಟಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಇದು ಕೂಡ ಪ್ಲೇನ್ ಆಗಿರುತ್ತೆ. ಓಕೆನಾ? ಸೊ ಈ ರೀತಿ ಎರಡು ಪ್ಲೇನ್ ಇದೆ ಅಂತ ಅಂದರೆ ಸೊ ಅವುಗಳ ನಡುವೆ ಆ್ಯಂಗಲ್ ಬಿಟ್ವೀನ್ ಏನಾಗಿದೆ, ಈ ಎರಡು ಪ್ಲೇನ್ಸ್ ಕೊಟ್ಟಿದ್ದಾರೆ. ಓಕೆನಾ? ಸೊ ಈಸಿ. ಏನಾಗುತ್ತೆ ಅಂತ ನೋಡ್ತಾ ಹೋಗೋಣ. ಆಪ್ಷನ್ಸ್ ಡಿನಲ್ಲಿ ABCD ಇಷ್ಟರಲ್ಲಿ ಯಾವುದಾಗುತ್ತೆ ಅಂತ ನೋಡೋಣ. ಸೊ ಆನ್ಸರ್, ಇಫ್ ದ ಪ್ಲೇನ್ಸ್ ಇಕ್ವೇಶನ್ ಆರ್ A1x plus B1y plus C1z plus D1 is equal to 0, A2x plus B2y plus C2z plus D2 is equal to 0, then the angle between two planes is given by the formula cos theta is equal to modulus of A1 A2 plus B1 B2 plus C1 C2 divided by square root of A1 square plus B1 square plus C1 square into square root of A2 square plus B2 square ಪ್ಲಸ್ C2 ಸ್ಕ್ವೇರ್. ಸೊ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಆ್ಯಂಗಲ್ ಬಿಟ್ವೀನ್ ಟೂ ಪ್ಲೇನ್ಸ್. ಇದು ಫಾರ್ಮುಲಾ ಚೆನ್ನಾಗಿ ಕಲ್ತ್ಕೊಳ್ಳಿ. ಸೊ ಇಲ್ಲಿ ಕಾಸ್ ಥೀಟಾ ಅಂತ ಬಂದಿರೋದ್ರಿಂದ ಸೊ ಇಲ್ಲಿ ಆಪ್ಷನ್ ಸೈನ್ ಇನ್ವರ್ಸ್ ಅಂತ ಬಂದಿದೆಯಲ್ಲ, ಸೊ ಈ ಎರಡು ಆಪ್ಷನ್ ಆಗಲ್ಲ ಅಂತ ಗೊತ್ತಾಗ್ಬಿಡ್ತು. ಬಿಕಾಸ್ ಕಾಸ್ ಥೀಟಾ ಅಂದಮೇಲೆ ಅದು ಕಾಸ್ ಇನ್ವರ್ಸ್ ಅಂತ ಬರ್ಬೇಕು ನಿಮಗೆ ಆ್ಯಂಗಲ್. ಆಮೇಲೆ A ಮತ್ತು B ಎರಡರಲ್ಲಿ ಯಾವುದು ಅಂತ ಅನ್ನೋದು ಡೌಟ್ ಆಗುತ್ತೆ ನಿಮಗೆ. ಓಕೆನಾ? ಓಕೆ, ಸೊ ಇರಲಿ. ನಾವು ಇವಾಗ ವಾಟ್ ಈಸ್ A1 A2 B1 B2 C1 C2 ನೋಡ್ತಾ ಹೋಗೋಣ. ಸೊ ಇಲ್ಲಿ ಪ್ಲೇನ್ ಇಕ್ವೇಶನ್ ಈ ಫಾರ್ಮಲ್ಲಿ ಇರೋದು. ಅವ್ರು ಕೊಟ್ಟಿರೋದು ಇಕ್ವೇಶನ್ ಏನು, 3x minus 6y plus 2z is equal to 7. ಇನ್ನೊಂದು 2x plus 2y minus 2z is equal to 5 ಆಗಿರೋದ್ರಿಂದ ಸೊ A1 ವ್ಯಾಲ್ಯೂ 3, B1 ವ್ಯಾಲ್ಯೂ -6, C1 ವ್ಯಾಲ್ಯೂ 2 ಆ್ಯಂಡ್ D1 ವ್ಯಾಲ್ಯೂ, ಸೊ ಇದು 7 ಈ ಕಡೆ ತಗೊಳ್ಳಿ, ಅವಾಗ ಈ ಲೆಫ್ಟಿಗೆ ಬರುತ್ತೆ. ಸೊ -7 ಆಗುತ್ತೆ. ಸೊ D1 ವ್ಯಾಲ್ಯೂ -7 ಆಗುತ್ತೆ. ಜಸ್ಟ್ ನಮಗೆ ಬೇಕಾಗಿರೋದು ಫಾರ್ಮುಲಾದಲ್ಲಿ A1 B1 C1 A2 B2 C2 ಅಷ್ಟೇ. D1 D2 ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟ್ A2 2, B2 2 ಆ್ಯಂಡ್ C2 -2. ಸೊ ಅದನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ, A1 B1 C1 A2 B2 C2. ಓಕೆನಾ? ಸೊ ಇವಾಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ ಫಾರ್ಮುಲಾದಲ್ಲಿ ಕರೆಸ್ಪಾಂಡಿಂಗ್ ವ್ಯಾಲ್ಯೂಸ್ನ. A1 ಪ್ಲೇಸಲ್ಲಿ 3, A2 ಪ್ಲೇಸಲ್ಲಿ 2, 3 into 2 ಪ್ಲಸ್ B1 -6 ಪ್ಲಸ್ B2 2. ಓಕೆನಾ? ಪ್ಲಸ್ C1 ಅಂತ ಅಂದರೆ 2, C2 ಅಂತ ಅಂದರೆ -2. ಸಬ್ಸ್ಟಿಟ್ಯೂಟ್ ಮಾಡಿ. ನೆಕ್ಸ್ಟ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ A1 ಸ್ಕ್ವೇರ್ ಪ್ಲಸ್ B1 ಸ್ಕ್ವೇರ್ ಪ್ಲಸ್ C1 ಸ್ಕ್ವೇರ್. ಇದು A1, ಇದು B1, ಇದು C1. ಓಕೆನಾ? ಸೊ 3 ಸ್ಕ್ವೇರ್ ಅಂದರೆ 9, 6 ಸ್ಕ್ವೇರ್ ಅಂದರೆ -6 ಹೋಲ್ ಸ್ಕ್ವೇರ್ ಇಸ್ ಮೈನಸ್ ಇಂಟು ಮೈನಸ್ ಪ್ಲಸ್ 6 ಸ್ಕ್ವೇರ್ ಇಸ್ 36. 2 ಸ್ಕ್ವೇರ್ ಅಂತ ಅಂದರೆ 4 ಆಗುತ್ತೆ. ಸ್ಕ್ವೇರ್ ರೂಟ್ ಆಫ್ A2 B2 C2 ಅಂತ ಅಂದರೆ ನೆಕ್ಸ್ಟ್ ಇದು A2
B2, ಇದು C2. 2 square is 4, 2 square is 4, minus 2 whole square is also plus 4. ಓಕೆನಾ? ಸೊ ನೆಕ್ಸ್ಟ್ 3 2s 6 ಆಗುತ್ತೆ, ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ 6 2s 12 ಆಗುತ್ತೆ, ಪ್ಲಸ್ ಇಂಟು ಮೈನಸ್ ಮೈನಸ್ 2 2s 4 ಆಗುತ್ತೆ. ಸೊ ಇಲ್ಲಿ 36 ಪ್ಲಸ್ 4 ಅಂದರೆ 40, 40 ಪ್ಲಸ್ 9 49 ಆಗುತ್ತೆ. 4 3s 12 ಅಂದರೆ 4 ಪ್ಲಸ್ 4 ಪ್ಲಸ್ 4 ಅಂದರೆ 12 ಆಗುತ್ತೆ. ಸೊ ಇಲ್ಲಿ ಫೈನಲ್ ಆಗಿ ನಿಮಗೆ ಸಿಕ್ಕಿದ್ದು ಅಂತಂದರೆ 6 ಮೈನಸ್ 12 ಮೈನಸ್ 4, ಮೈನಸ್ 12 ಮೈನಸ್ 4 ಅಂದರೆ 2 ಮೈನಸ್ ಇದ್ರೆ ಆ್ಯಡ್ ಮಾಡಬೇಕು, ಮೈನಸ್ ಸೈನ್ ಬರೀಬೇಕು, ದಟ್ ಈಸ್ ಮೈನಸ್ 16. ಸೊ ಸ್ಕ್ವೇರ್ ರೂಟ್ ಆಫ್ 49 ಅಂದರೆ 7 ಅಂತ ಗೊತ್ತಿದೆ. 12 ನೀವು 4 3s ಅಂತ ಬರ್ಕೋಬೋದಲ್ವೇನ್ರೋ. ನೆಕ್ಸ್ಟ್ 6ಅಲ್ಲಿ ಮೈನಸ್ 16 ಹೋದ್ರೆ ಮೈನಸ್ 10 ಆಗುತ್ತೆ. ಮಾಡ್ಯುಲಸ್ ಅಂಡರ್ ಒಳಗಡೆ ಇರಬೇಕು, ಆಮೇಲೆ ಮಾಡ್ಯುಲಸ್ ತೆಗಿಯೋಣ. ಸೊ 7 ಸ್ಕ್ವೇರ್ ರೂಟ್ ಆಫ್ 4 ಅಂದರೆ 2 ಇಂಟು ಸ್ಕ್ವೇರ್ ರೂಟ್ ಆಫ್ 3 ಹಾಗೆ ಇರಲಿ. 2 1s 2 5s, ಸೊ ಮೈನಸ್ 5/7 ರೂಟ್ 3 ಬಂತು. ಮಾಡ್ಯುಲಸ್ ಸೈನ್ನ ಇವಾಗ ರಿಮೂವ್ ಮಾಡಿ, ಅವಾಗ ಮೈನಸ್ ಇದ್ದಿದ್ದು ಕೂಡ ಪ್ಲಸ್ ಆಗುತ್ತೆ. ಅದು ಮಾಡ್ಯುಲಸ್ ನಿಮಗೆ ಗೊತ್ತೇ ಇದೆ ಮಾಡ್ಯುಲಸ್ ಫಂಕ್ಷನ್ ಬಗ್ಗೆ. ಕಾಸ್ ಥೀಟಾ ಇಸ್ ಈಕ್ವಲ್ ಟು 5/7 ರೂಟ್ 3 ಆಯಿತು. ಸೊ 7 ರೂಟ್ 3 ಅಂತ ಇದೆ, ಬಟ್ ಅಲ್ಲಿ ನಿಮಗೆ ಆನ್ಸರಲ್ಲಿ ಇದೆಯಾ ಅಂತ ನಾನು ಚೆಕ್ ಮಾಡಿದೆ, 5/7 ರೂಟ್ 3 ಅಂತ. ಸೊ ಇವೆರಡರಲ್ಲೂ 5/7 ರೂಟ್ 3 ಇಲ್ಲ, 5 ರೂಟ್ 3 ಅಂತ ಇತ್ತು. ಅಂದ್ರೆ ಅರ್ಥ ಬೈ ರೂಟ್ 3 ಇರೋದ್ರಿಂದ ಇದನ್ನು ನಾವು ರ್ಯಾಷನಲೈಸೇಷನ್ ಮಾಡಬೇಕು. ಅಂದ್ರೆ ಅರ್ಥ 5/7 ರೂಟ್ 3 ಇಂಟು ರೂಟ್ 3 ಬೈ ರೂಟ್ 3. ಈ ರೂಟ್ 3 ಇಂದ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡಬೇಕು. ಅವಾಗ ಏನಾಗುತ್ತೆ, 5 ಇಂಟು ರೂಟ್ 3 ಆಗುತ್ತೆ. ಡಿವೈಡೆಡ್ ಬೈ 7 ಹಾಗೆ ಇರಲಿ, ರೂಟ್ 3 ಇಂಟು ರೂಟ್ 3 3 ಆಗುತ್ತೆ. ಸೊ ಆನ್ಸರ್ ಈಸ್ 5 ಇಂಟು ರೂಟ್ 3/21. ಸೊ ಕಾಸ್ ಥೀಟಾ ಈಸ್ ಈಕ್ವಲ್ ಟು 5 ಇಂಟು ರೂಟ್ 3/21. ನಮಗೆ ಬೇಕಾಗಿರೋ ಆ್ಯಂಗಲ್ ಅಂದರೆ ಥೀಟಾ, ಕಾಸ್ ಥೀಟಾ ಅಲ್ಲ, ಕೊಸೈನ್ ಆ್ಯಂಗಲ್ ಬೇಡ, ಬರೀ ಥೀಟಾ ಬೇಕು. ಹಂಗಾಗಿ ಕಾಸ್ನ ಈ ಕಡೆ ತಗೊಳ್ಳಿ. ಸೊ ಅವಾಗ ಏನಾಗುತ್ತೆ, ಅದು ಕಾಸ್ ಇನ್ವರ್ಸ್ ಆಗುತ್ತೆ. ಸೊ ಕಾಸ್ ಇನ್ವರ್ಸ್ 5 ರೂಟ್ 3/21 ಆಗುತ್ತೆ. ಓಕೆನಾ? ಸೊ 5 ರೂಟ್ 3/21 ಅಂತ ಅಂದರೆ ಯಾವುದಿದೆ ನೋಡಿ. ಸೊ ಆಪ್ಷನ್ ಎ. ಸೊ ಆಪ್ಷನ್ ಎ ಈಸ್ ಕರೆಕ್ಟ್. ಕ್ಲಿಯರ್? ಸೊ ಇಲ್ಲಿ ನಿಮಗೆ ಒಂದು ಫಾರ್ಮುಲಾ ನೆನ್ಪಿಟ್ಕೊಂಡು ಆ ವ್ಯಾಲ್ಯೂಸ್ಗಳನ್ನ ನೀಟಾಗಿ ತೊಗೊಂಡು ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಷನ್ ಪಾರ್ಟ್ ಸ್ವಲ್ಪ ಸ್ಪೀಡ್ ಆಗಿಬಿಟ್ರೆ ವರ್ಕೌಟ್ ಮಾಡ್ತಾ ಮಾಡ್ತಾ ಸ್ಪೀಡ್ ಆಗ್ತೀರಾ. ಸೊ ಬೇಸಿಕ್ ಕ್ಯಾಲ್ಕುಲೇಷನ್ ಅಷ್ಟೇ ಇಲ್ಲಿ ಉಳ್ಕೊಂಡಿರೋದು. ಸೊ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆನಾ? ಸೊ ದ ನೆಕ್ಸ್ಟ್ ಕ್ವೆಶನ್. ಕ್ಲಿಯರ್? ಸೊ ಇದು ಆ್ಯಂಗಲ್ ಬಿಟ್ವೀನ್ 2 ಪ್ಲೇನ್ಸ್ ಅಂದ್ಬಿಟ್ಟು ಸಪ್ರೇಟ್ ಒಂದು ನೋಟ್ಬುಕ್ ತೊಗೊಳ್ಳಿ ಇವಾಗ. ಸೊ ಸಪ್ರೇಟ್ ಆಗಿ ಅದರಲ್ಲಿ ಆ್ಯಂಗಲ್ ಬಿಟ್ವೀನ್ 2 ಪ್ಲೇನ್ಸ್ ಫಾರ್ಮುಲಾ ಈಸ್ ಇಫ್ ದ ಪ್ಲೇನ್ ಇಕ್ವೇಷನ್ಸ್ ಆರ್ ಅಂತ ಅದನ್ನ ಹಾಕೊಳ್ಳಿ. ಸೊ ಇನ್ನೇನು ಎಕ್ಸಾಮ್ ಇದೆ ನನಗೆ ಪ್ರೀವಿಯಸ್ ಡೇನಲ್ಲಿ ನೀವು ರಿವಿಷನ್ ಸ್ಟಾರ್ಟ್ ಮಾಡ್ಕೋಬಹುದು. ಓಕೆನಾ? ಸೊ ನೆಕ್ಸ್ಟ್ ಸೆಕೆಂಡ್ ಕ್ವೆಶನ್. ದ ಪ್ಲೇನ್ಸ್ 2x minus y plus 4z is equal to 5 and 5x minus 2.5y plus 10z is equal to 6. Option A are perpendicular or parallel, intersect each other along y-axis, pass through 0, 0, 5/4 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎರಡು ಪ್ಲೇನ್ ಇಕ್ವೇಶನ್ಸ್ ಕೊಟ್ಟಿದ್ದಾರೆ. ಆ ಎರಡು ಪ್ಲೇನ್ ಇಕ್ವೇಶನ್ ಪರ್ಪೆಂಡಿಕ್ಯುಲರ್ ಆಗಿರುತ್ತಾ, ಪ್ಯಾರಲಲ್ ಆಗಿರುತ್ತಾ, ಇಂಟರ್ಸೆಕ್ಟ್ ಆಗಿರುತ್ತಾ, ಪಾಸಿಂಗ್ ಥ್ರೂ ಈ ಪಾಯಿಂಟ್ ಆಗಿರುತ್ತಾ ಅಂತ ನೋಡ್ಕೋಬೇಕಾಗುತ್ತೆ. ಓಕೆನಾ? ಸೊ ಅಂದಮೇಲೆ ಎರಡು ಪ್ಲೇನ್ನ ಪರ್ಪೆಂಡಿಕ್ಯುಲರೋ ಪ್ಯಾರಲಲ್ಲೋ ಅಂತ ಚೆಕ್ ಮಾಡೋದಕ್ಕೆ ಕಂಡೀಷನ್ ಏನು? ಸೊ ಹಿಯರ್ ಈಸ್ ದ ಕಂಡೀಷನ್. ಸೊ ಇದು ಕಂಡೀಷನ್ ಏನಕ್ಕೆ? ಕಂಡೀಷನ್ ಟು ಚೆಕ್ ವೆದರ್ 2 ಪ್ಲೇನ್ಸ್ ಆರ್ ಪರ್ಪೆಂಡಿಕ್ಯುಲರ್ ಆರ್ ನಾಟ್. ಬಿಕಾಸ್ ಅವ್ರು ಕೊಟ್ಟಿರೋದು ಪ್ಲೇನ್ ಇಕ್ವೇಶನ್ ಯೂಶ್ವಲಿ ನಿಮಗೆ ಹೀಗೆ ಕೊಡ್ತಾರೆ, a1x ಪ್ಲಸ್ b1y ಪ್ಲಸ್ c1z ಪ್ಲಸ್ d1 ಇಸ್ ಈಕ್ವಲ್ ಟು 0 ಈ ಫಾರ್ಮಲ್ಲೇ ಇರುತ್ತೆ. ಓಕೆನಾ? ಪ್ರೀವಿಯಸ್ ನೋಡಿದ್ವಲ್ರೋ ಅದೇ ಥರನೇ. ಸೊ ಚೆಕ್ ಮಾಡೋದಕ್ಕೆ ಕಂಡೀಷನ್ ಏನಾಗಿರಬೇಕು ಅಂದರೆ a1a2 ಪ್ಲಸ್ b1b2 ಪ್ಲಸ್ c1c2 ಅಂತ ತಗೊಂಡಾಗ ಆನ್ಸರ್ ನಿಮಗೆ 0 ಬಂದರೆ ಕೊಟ್ಟಿರೋ ಅಂತಹ ಎರಡು ಪ್ಲೇನು ಪರ್ಪೆಂಡಿಕ್ಯುಲರ್ ಆಗಿದೆ ಅಂತ ಅರ್ಥ. 0 ಬರಲಿಲ್ಲ ಅಂದರೆ ನಾಟ್ ಪರ್ಪೆಂಡಿಕ್ಯುಲರ್ ಅಂತ ಹೇಳ್ಬೋದು. ಓಕೆನಾ? ಇದು ಮೊದಲನೇ ಕಂಡೀಷನು. ನೆಕ್ಸ್ಟ್ ಪ್ಯಾರಲಲ್ ಆಗಬೇಕು ಅಂತ ಅಂದರೆ ಕಂಡೀಷನ್ ಏನು? ಇಫ್ ದ ಪ್ಲೇನ್ಸ್ ಆರ್ ಪ್ಯಾರಲಲ್ ದೆನ್ a1/a2 is equal to b1/b2 is equal to c1/c2. ರೇಷ್ಯೂಸ್ ತಗೊಳ್ತಿರಲ್ಲ, a1 a2 b1 b2 c1 c2 ರೇಷ್ಯೂಸ್ ಮೂರೂ ಕೂಡ ಸೇಮ್ ಅಂದರೆ ಈಕ್ವಲ್ ಟು ಈಚ್ ಅದರ್ ಆಗಿದೆ ಅಂತಂದರೆ ಆ ಎರಡು ಪ್ಲೇನು ಪ್ಯಾರಲಲ್ ಟು ಈಚ್ ಅದರ್ ಅಂತ ಅರ್ಥ. ಓಕೆನಾ? ಸೊ ಪ್ಯಾರಲಲ್ ಅಂತಂದರೆ ಇವಾಗ ಪ್ಲೇನ್ ಈ ಥರ ಇದೆ ಅಂತ ಅನ್ಕೊಳ್ಳಿ. ಸೊ ಈ ರೀತಿ ಪ್ಯಾರಲಲ್ ಆಗಿರ್ತವೆ ಅಂತ. ಓಕೆನಾ? ಫಾರ್ ಎಕ್ಸಾಂಪಲ್ ಈಗ ಸ್ಯಾಂಡ್ವಿಚ್ಗೆ ಬ್ರೆಡ್ನ ಜೋಡಿಸ್ತಿರೋಳ್ರು, ಸ್ಯಾಂಡ್ವಿಚ್ಗೆ ಸ್ಲೈಸ್ ಮೊದಲನೇ ಬ್ರೆಡ್ಡು, ಅದ್ರ ನೆಕ್ಸ್ಟು ಮಿಡಲಲ್ಲಿ ಏನೋ ಸ್ಟಫ್ ಹಾಕ್ಬಿಟ್ಟು ನೆಕ್ಸ್ಟು ಇನ್ನೊಂದು ಬ್ರೆಡ್ನ ಜೋಡಿಸ್ತಿರಲ್ಲ, ಆ ಎರಡು ಪ್ಲೇನ್ ಥರ. ಓಕೆನಾ? ಸೊ ಅವಾಗ ಅದೇನಾಗುತ್ತೆ, ಅವೆರಡು ಪ್ಯಾರಲಲ್ ಆಗಿರುತ್ತೆ ಅಂತ. ಓಕೆನಾ? ಓಕೆ. ಸೊ ಕಂಡೀಷನ್ ಚೆಕ್ ಮಾಡ್ತಾ ಹೋಗೋಣ. ಅವ್ರು ಕೊಟ್ಟಿರೋದ್ರಲ್ಲಿ ವಾಟ್ ಈಸ್ a1 b1 c1 ಫಸ್ಟ್ ನೋಡ್ಕೊಳ್ಳಿ. ಸೊ a1 ಅಂತ ಅಂದರೆ 2, b1 ಈಸ್ -1 ಅಂದರೆ y ಪಕ್ಕ ಏನಿದೆ ಅದು, ಇಲ್ಲೇನು ಇಲ್ಲ ಅಂದ್ರೆ 1 ಮೈನಸ್ ಇದೆ ಸೈನು, ಸೊ -1. c1 ಏನಾಗುತ್ತೆ 4, a2 ಏನಾಗುತ್ತೆ 5, b2 -2.5 ಆ್ಯಂಡ್ c2 10. ಓಕೆನಾ? ಸೊ a1 b1 c1, a2 b2 c2. ಸೊ ಅದನ್ನ ನಾನು ಇಲ್ಲಿ ಬರ್ಕೊಂಡಿದ್ದೀನಿ. a2 ಈಸ್ 5 -2.5 10 ಆ್ಯಂಡ್ a1 b1 c1 ಈಸ್ 2 -1 4. ಓಕೆನಾ? ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಸೊ ಇವಾಗ ಚೆಕ್ ಮಾಡೋಣ. ಫಸ್ಟ್ ನಾನು ಯಾವ್ದು ಚೆಕ್ ಮಾಡ್ತಿದ್ದೀನಿ ಅಂದರೆ ವೆದರ್ ದೇ ಆರ್ ಪರ್ಪೆಂಡಿಕ್ಯುಲರ್. ಈ ಕಂಡೀಷನ್ ಚೆಕ್ ಮಾಡ್ತಾ ಇದ್ದೀನಿ. ಸೊ ನಾವು
ಇದನ್ನ A1A2 ಪ್ಲಸ್ B1B2 ಪ್ಲಸ್ C1C2 ತಗೊಳ್ಳಿ. ಸೊ ವಾಟ್ ಈಸ್ A1 2, ಸೊ ವಾಟ್ ಈಸ್ A2 5 ಪ್ಲಸ್ ವಾಟ್ ಈಸ್ B1 -1, ಸೊ ವಾಟ್ ಈಸ್ B2 -2.5. ಇಲ್ಲಿಂದ ತಗೊಂಡು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. C1 ಅಂತ ಅಂದರೆ ಎಷ್ಟು 4, C2 ಅಂತ ಅಂದರೆ 10. ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. 2 5s 10 ಆಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ 2.5 ಆಗುತ್ತೆ, 4 10s 40 ಆಗುತ್ತೆ. 0 ಬರೋವಂಥ ಚಾನ್ಸೇ ಇಲ್ಲ, ಅಂದಮೇಲೆ ಪರ್ಪೆಂಡಿಕ್ಯುಲರ್ ಆಗಿರಲ್ಲ. ಸೊ ಆಪ್ಷನ್ ಎ ನಾಟ್ ಕರೆಕ್ಟ್. ಓಕೆನಾ. ಸೊ ಈಗ ಪ್ಯಾರಲಲ್ ಚೆಕ್ ಮಾಡೋಣ. ಪ್ಯಾರಲಲ್ ಅಂತ ಅಂದರೆ A1/A2 B1/B2 C1/C2 ಸೇಮ್ ಬರಬೇಕು. ಸೊ ವಾಟ್ ಈಸ್ A1 2/A2 ಅಂತ ಅಂದರೆ 5, ಸೊ 5 ಅಂತ ಹಾಕೊಳ್ಳಿ. B1/B2 ಅಂದರೆ -1/- 2.5, C1/C2 ಅಂದರೆ 4/10. ಓಕೆನಾ. 2/5 ಇನ್ನೇನು ಫ್ರಾಕ್ಷನ್ ಮಾಡೋಕ್ಕಾಗಲ್ಲ, ಡಿವೈಡ್ ಆಗಲ್ಲ ಅದು. ಸೊ ನೆಕ್ಸ್ಟ್ ಇಲ್ಲಿ ಮೈನಸ್ ಮೈನಸ್ ಕ್ಯಾನ್ಸಲ್ ಮಾಡಿ ಉಳಿಯೋದು 1. 2.5 ಅಂದರೆ 2.5 ಅಂತ ಅಂದರೆ ಏನೋ 5/2 ಅಂದರೆ 5ರ ಅರ್ಧ. ಸೊ 5/2 ಆಗುತ್ತೆ. ನೆಕ್ಸ್ಟ್ 2 2s 2 5s ಇಲ್ಲಿ 2/5 ಆಗುತ್ತೆ. ಓಕೆನಾ. ಸೊ 1/5/2 ಅಂದ್ರೂ ಒಂದೇ, 2/5 ಈ 2ನ ನ್ಯೂಮರೇಟರ್ ಕಳಿಸ್ಕೊಂಡ್ರು ಒಂದೇ, ದಟ್ ಈಸ್ 2/5 ಅಂತ ಅಂದ್ರೂ ಕೂಡ ಒಂದೇ. 1/5/2 ಅಂದ್ರೂ ಒಂದೇ, 2/5 ಅಂದ್ರೂ ಒಂದೇ. ಸೊ 2/5 2/5 2/5 ಮೂರು ಸೇಮ್ ಬರ್ತಿದೆ ಅಂತ ಅಂದಮೇಲೆ ಕೊಟ್ಟಿರುವಂತಹ ಪ್ಲೇನ್ಸು ಪ್ಯಾರಲಲ್. ಓಕೆನಾ. ಸೊ ಪ್ಯಾರಲಲ್ ಆಗಿರೋದ್ರಿಂದ ಆಪ್ಷನ್ ಡಿ ಈಸ್ ಕರೆಕ್ಟ್. ಓಕೆನಾ. ಸೊ ನಿಮಗೆ ಅನ್ಸುತ್ತೆ ಸಿ ಮತ್ತೆ ಡಿ ಯಾಕಾಗಲ್ಲ ಮ್ಯಾಮ್ ಅಂತ. ಇಂಟರ್ಸೆಕ್ಟ್ ಈಚ್ ಅದರ್ ಅಲಾಂಗ್ ವೈ ಆಕ್ಸಿಸ್ ಅಂತ ಅಂದರೆ ಇವಾಗ ಎರಡು ಪ್ಯಾರಲಲ್ ಆಗಿದೆ ಅಂತಂದರೆ ಪ್ಯಾರಲಲ್ಲು ಪ್ಲೇನ್ಸು ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್, ಇಂಟರ್ಸೆಕ್ಟ್ ಆಗಕ್ಕೆ ಚಾನ್ಸೇ ಇಲ್ಲ. ನಿಮಗೆ ಗೊತ್ತಿದೆ ರೈಲ್ವೇದು ಕಂಬಿಗಳಿದೇವಲ್ರಪ್ಪ, ಪ್ಯಾರಲಲ್ ಆಗಿರುತ್ತೆ ತಾನೆ. ಸೊ ಅದು ಇಂಟರ್ಸೆಕ್ಟ್ ಆಗಲ್ಲ. ಸೊ ಪ್ಯಾರಲಲ್ ಆಗ್ತಿದೆ ಅಂತ ಅಂದಮೇಲೆ ಇಂಟರ್ಸೆಕ್ಟ್ ಆಗೋ ಅಂತ ಮಾತೇ ಇಲ್ಲ. ಓಕೆನಾ. ಸೊ ಹಾಗಾಗಿ ಇದು ಕೂಡ ಆಗಲ್ಲ. ನೆಕ್ಸ್ಟ್ ಡಿ ಯಾಕಾಗಲ್ಲ ಮ್ಯಾಮ್ ಅಂತ ಕೇಳೋರಿಗೆ, ಸೊ ಪಾಸಸ್ ಥ್ರೂ ಅಂತ ಅಂದರೆ ಇವೆರಡಕ್ಕೂ ಈ ಪಾಯಿಂಟ್ಸ್ಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಕ್ಸ್ ಪ್ಲೇಸಲ್ಲಿ 0, ವೈ ಪ್ಲೇಸಲ್ಲಿ 0, ಝೆಡ್ ಪ್ಲೇಸಲ್ಲಿ ಇದು ಎಕ್ಸ್ ವೈ ಝೆಡ್ ಅಂತ ಹೇಳುತ್ತೆ. ಓಕೆನಾ. ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ, ಫೈನಲ್ ರೈಟ್ ಹ್ಯಾಂಡ್ ಸೈಡ್ಗೆ ಆನ್ಸರ್ಗೆ ಈಕ್ವಲ್ ಬರಬೇಕು. ಈಗ 0 ಹಾಕ್ತೀನಾ, ಓಕೆ ಇದು 0 ಆಗುತ್ತಾ. ನೆಕ್ಸ್ಟ್ ಝೆಡ್ ವ್ಯಾಲ್ಯೂ 5/4 ಹಾಕಿದ್ರೆ 4 × 5/4 4 ಕ್ಯಾನ್ಸಲ್ ಆಗಿ 5 ಬಂತಲ್ಲ ಮ್ಯಾಮ್. ಇನ್ನೊಂದು ಇಕ್ವೇಷನು ಸ್ಯಾಟಿಸ್ಫೈ ಆಗಬೇಕದು. ಓಕೆನಾ. ಸೊ ಇವಾಗ ಎಕ್ಸ್ ಪ್ಲೇಸಲ್ಲಿ 0 ಹಾಕ್ತೀರಾ, ವೈ ಪ್ಲೇಸಲ್ಲಿ 0 ಹಾಕ್ತೀರಾ, ಝೆಡ್ ಪ್ಲೇಸಲ್ಲಿ 10 × 10 ಬರ್ಕೋಬೇಕು. ಝೆಡ್ ಪ್ಲೇಸಲ್ಲಿ ಏನು ಹಾಕ್ತೀರಾ 5/4. ಇವೆರಡು ಯಾಕೆ ತಗೊಳ್ಳಿಲ್ಲ, 0 × ಎನಿಥಿಂಗ್ ಈಸ್ 0, ಅದು ಮುಗೀತು. 2 5s 2 2s ಅಂತ ಆಗುತ್ತೆ. ಸೊ ಅಂದಮೇಲೆ 5 5s 25/2 ಆಗುತ್ತೆ. ಕರೆಕ್ಟ್ ಅಲ್ವಾ. ಅಂದರೆ 50/4 ಆಗುತ್ತೆ. 2 2s 2 25s 25/2 ಬರುತ್ತೆ. 6ಗೆ ಈಕ್ವಲ್ ಅಂತೂ ಆಗಲ್ಲ, ಅಂದಮೇಲೆ ಈ ಆಪ್ಷನ್ನು ಕೂಡ ಆಗಲ್ಲ. ಓಕೆನಾ. ಸೊ ಯಾವುದಾಗುತ್ತೆ ಯಾವುದಾಗಲ್ಲ ಅನ್ನೋದು ನಿಮಗೆ ಗೊತ್ತಾಗ್ಬಿಡ್ತು ಅಂತ ಅಂದರೆ ಬೇಗ ಆಗೋ ಅಂಥದ್ದೇ ಸಿಕ್ತು ಅಂತಂದರೆ ಮಿಕ್ಕಿದೆಲ್ಲ ಮಾಡ್ತಾ ಕೂರಬೇಡಿ. ಬಟ್ ನಿಮಗೆ ನಾಲೆಡ್ಜಿಗೋಸ್ಕರ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಸೊ ದ ನೆಕ್ಸ್ಟ್ ಕ್ವೆಶನ್, ಓಕೆ ಈ ಕಂಡೀಷನ್ ಬರ್ಕೊಳ್ಳಿ ನೋಟ್ಸಲ್ಲಿ. ಇವಾಗ ನೋಟ್ಸ್ ತೊಗೊಂಡಿದ್ದೀರಲ್ಲ ಅದರಲ್ಲಿ ಯಾವಾಗ ಎರಡು ಪ್ಲೇನ್ಸ್ ಅಂದರೆ ಪ್ಲೇನ್ ಇಕ್ವೇಷನ್ A1x ಪ್ಲಸ್ B1y ಪ್ಲಸ್ C1z ಪ್ಲಸ್ D1 is equal to 0, A2x ಪ್ಲಸ್ B2y ಪ್ಲಸ್ C2z ಪ್ಲಸ್ D2 is equal to 0. ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಹಾಕೊಂಡಿದ್ದೀನಲ್ಲ, 2 ಪ್ಲೇನ್ಸ್ ಆ ರೀತಿ ಇದ್ದಾಗ ಪರ್ಪೆಂಡಿಕ್ಯುಲರ್ ಆಗೋದಕ್ಕೆ ಈ ಕಂಡೀಷನ್ ಹೋಲ್ಡ್ ಆಗಬೇಕು, ಪ್ಯಾರಲಲ್ ಆಗೋದಕ್ಕೆ ಈ ಕಂಡೀಷನ್ ಹೋಲ್ಡ್ ಆಗಬೇಕು ಅನ್ನೋದನ್ನ ಪಾಯಿಂಟ್ ಔಟ್ ಮಾಡ್ಕೊಳ್ಳಿ. ಓಕೆನಾ. ಸೊ ದ ನೆಕ್ಸ್ಟ್ ಕ್ವೆಶನ್ ಈಸ್, ನೆಕ್ಸ್ಟ್ the coordinates of the foot of the perpendicular drawn from the origin to the plane 2x minus 3y plus 4z minus 6 is equal to 0 are. The coordinates of the foot of the perpendicular drawn from the origin to the plane ಅಂತ ಇದೆ. ಕ್ವೆಶನ್ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಇಲ್ಲಿ ಪೇಪರ್ ತಗೊಂಡಲ್ರಪ್ಪ, ಇಲ್ಲಿ ಶೀಟ್ ಆಫ್ ಪೇಪರು. ಸೊ ಇದಕ್ಕೇನಾದರೂ ನಾನು ಈಗ ಇದಕ್ಕೆ ಹೋಲ್ ಮಾಡಿಬಿಟ್ಟು ಈ ಥರ ಒಂದು ಓಕೆ ಈ ರೀತಿ ತಗೊಂಡೆ ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ಆ ಕ್ವಶನ್ ಅರ್ಥ ಮಾಡ್ಕೊಳೋದು ಕೇಳ್ತಾ ಇದ್ದೀನಿ. ದ ಕೋಆರ್ಡಿನೇಟ್ಸ್ ಆಫ್ ದಿ ಫೂಟ್ ಆಫ್ ದಿ ಪರ್ಪೆಂಡಿಕ್ಯುಲರ್ ಡ್ರಾನ್ ಫ್ರಮ್ ದ ಆರಿಜಿನ್ ಟು ದ ಪ್ಲೇನ್. ಓಕೆನಾ. ಸೊ ಇದು ಒಂದು ಪ್ಲೇನು, ಈ ಪ್ಲೇನು ಇಲ್ಲಿದೆ ನೋಡಿ, ಈ ಶೀಟು, ಈ ಪ್ಲೇನ್ ನಾನು ಹಿಂಗೆ ಇಡ್ತೀನಿ ಅಂತ ಅಂದರೆ ಸೊ ಇದು ಆರಿಜಿನ್. ಸೊ ಈ ಆರಿಜಿನ್ಗೆ ನೀವು ಇವಾಗ ಇಲ್ಲಿ ಆರಿಜಿನ್ ಇದೆಯಲ್ಲ, ಓಕೆ ವೆಯ್ಟ್. ಸೊ ಈ ಆರಿಜಿನಿಂದ ಇಲ್ಲಿ ಒಂದು ಪಾಯಿಂಟಿಗೆ ಪರ್ಪೆಂಡಿಕ್ಯುಲರ್ ಆಗಿ ಡ್ರಾ ಮಾಡಿ. ಅರ್ಥ ಆಯಿತು ಅಂತ ಅನ್ಕೊತೀನಿ. ಸೊ ಯಾವ ರೀತಿ ಅಂತ ಅಂದರೆ ಈ ರೀತಿ ಕಣ್ರಪ್ಪ. ಓಕೆ ವೆಯ್ಟ್. ಓಕೆ. ಸೊ ಇವಾಗ ಇದು ಶೀಟ್ ಆಫ್ ಪೇಪರ್ ತೊಗೊಂಡಿದ್ದೀನಲ್ವಾ. ಸೊ ಈ ಶೀಟಿಗೆ ಈ ಪೆನ್ಸಿಲ್ ಇದೆಯಲ್ಲ, ಈ ಪೆನ್ಸಿಲ್ನ ನಾನು ಈ ಥರ ಮೂವ್ ಮಾಡಿದ್ರೆ, ಓಕೆನಾ, ಹೀಗೆ ಮೂವ್ ಮಾಡಿದ್ರೆ ಆರಿಜಿನಿಂದ ಮೂವ್ ಆಗ್ತಿದೆ ಅಂತ ಅಂದ್ಕೊಳ್ಳಿ. ಓಕೆನಾ. ಈಗ ಮಾರ್ಕ್ ಮಾಡಿದ್ದೀನಿ ಅಂತ. ಓಕೆನಾ. ಸೊ ಕಾಣಿಸ್ತಿದೆ ಅಂತ ಅನ್ಕೊತೀನಿ.
ಈಗ ಈ ಥರ ಮಾರ್ಕ್ ಮಾಡಿದ್ರೆ ಅವಾಗ ಅದು ಪ್ಲೇನಿಗೆ ನಾನು ಎಳೆದಿರೋ ಅಂತ ಲೈನ್ ಅಂತ, ಓಕೆನಾ. ಸೊ ಅಂದಮೇಲೆ ಈ ಫೂಟ್ ಆಫ್ ದಿ ಪರ್ಪೆಂಡಿಕ್ಯುಲರ್ ನೀವು ಡ್ರಾ ಮಾಡಿದಿರಲ್ಲ ಪರ್ಪೆಂಡಿಕ್ಯುಲರ್ ಆಗಿ, ಸೊ ಆ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದ್ದೀರಾ ಅಂತ ಅಂದರೆ ಅದ್ರದ್ದು ಕೋಆರ್ಡಿನೇಟ್ಸ್ ಏನಾಗಿರುತ್ತೆ ಅಂದರೆ ಈ ಪಿ ಪಾಯಿಂಟ್ಸ್ದು ಕೋಆರ್ಡಿನೇಟ್ಸ್ ಅಂದರೆ ಎಕ್ಸ್ ಕಾಮ ವೈ ಕಾಮ ಝೆಡ್ ಏನಾಗಿರುತ್ತೆ, ಅಥವಾ X1 Y1 Z1 ಏನಾದರೂ ಕಾಲ್ ಮಾಡ್ಕೊಳ್ಳಿ, ಏನಾಗಿರುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು, ಓಕೆನಾ. ಸೊ ದ ಕೋಆರ್ಡಿನೇಟ್ಸ್ ಆಫ್ ದಿ ಫೂಟ್ ಆಫ್ ದಿ ಪರ್ಪೆಂಡಿಕ್ಯುಲರ್ ಡ್ರಾನ್ ಫ್ರಮ್ ದ ಆರಿಜಿನ್, ಅರ್ಥ ಆಯ್ತು ಅಂತ ಅನ್ಕೊಂತೀನಿ, ಟು ದ ಪ್ಲೇನ್. ಸೊ ಇದು ಪ್ಲೇನ್ ಇಕ್ವೇಶನ್. ಏನು ಪ್ಲೇನ್ ಇಕ್ವೇಶನ್? 2x - 3y + 4z - 6 = 0. 2x - 3y + 4z - 6 = 0 ಬರ್ಕೊಳ್ಳಿ. ಅರ್ಥ ಆಯ್ತು ಅಂದ್ರು? ಒಂದು ಪ್ಲೇನ್ ತಗೊಂಡಿದೀವಿ, ಅದರ ಪ್ಲೇನ್ ಇಕ್ವೇಶನ್ ಬರ್ಕೊಂಡಿದೀವಿ. ಮತ್ತೆ ಇಲ್ಲಿ ಆರಿಜಿನ್ ಇಂದ ಒಂದು ಲೈನ್ ನ ಡ್ರಾ ಮಾಡಿದೀವಿ, ಅದು ಯಾವ ತರ ಪರ್ಪೆಂಡಿಕ್ಯುಲರ್ ಆಗಿ ಡ್ರಾ ಆಗಿದೆ, ಓಕೆನಾ. ಸೊ ಅದ್ರದ್ದು ಅವ್ರು ಕೇಳ್ತಿರೋದು ಫೂಟ್ ಆಫ್ ದಿ ಪರ್ಪೆಂಡಿಕ್ಯುಲರ್ ಅಂದ್ರೆ ಅದ್ರದ್ದು ಫೂಟ್ ಕೋಆರ್ಡಿನೇಟ್ಸ್ಗಳನ್ನ ಹೇಳಿ ಅಂತ. ಎಕ್ಸ್ ಕೋಆರ್ಡಿನೇಟ್, ವೈ ಕೋಆರ್ಡಿನೇಟ್, ಝೆಡ್ ಕೋಆರ್ಡಿನೇಟ್ಗಳು ಹೇಳಬೇಕಾಗುತ್ತೆ. ಸೊ ಆಪ್ಷನ್ಸ್ ಇಷ್ಟು ಆಪ್ಷನಲ್ಲಿ ಯಾವ್ದಾಗುತ್ತೆ ಅಂತ ನೋಡಬೇಕಾಗುತ್ತೆ. ಸೊ ಹೇಗೆ ಫೈಂಡ್ ಔಟ್ ಮಾಡೋದು? ಓಕೆ, ಕೇಳಿಸ್ಕೊಳ್ಳಿ. ಸೊ ಇಲ್ಲಿ ಪ್ಲೇನ್ ಇಕ್ವೇಶನ್ ಕೊಟ್ಟಿದ್ದಾರಲ್ಲ, ಈ ಪ್ಲೇನ್ ಇಕ್ವೇಶನ್ ಅಲ್ಲಿ XYZ ಅನ್ನೋದು ಆರ್ಬಿಟ್ರರಿ ಪಾಯಿಂಟ್ಸ್. ಸೊ ಇದು ಕೂಡ ಪಾಯಿಂಟ್ ಯಾವ ರೀತಿ ಇರುತ್ತೆ ಅಂತ ಅಂದ್ರೆ ಇದು ಪ್ರಪೋರ್ಷನಲ್ ಆಗಿರುತ್ತೆ. ಅಂದ್ರೆ ಫಾರ್ ಅಂದ್ರೆ ಅದರ ಅರ್ಥ 2 ಆಲ್ಫಾ, ಇಲ್ಲಿ -3 ಇದೆ, ಸೊ ಕಾಮ -3 ಆಲ್ಫಾ. ಝೆಡ್ ಇನ್ ಕೋಆರ್ಡಿನೇಟ್ ಏನಿದೆ ಇಲ್ಲಿ, ಝೆಡ್ ಕೊಯಿಫಿಷಿಯಂಟ್ 4 ಇದೆ, ಸೊ ಇದು 4 ಆಲ್ಫಾ. ಈ ರೀತಿ ಇರುತ್ತೆ, ಓಕೆನಾ. ಸೊ ಯಾವುದೇ ಫೂಟ್ ಆಫ್ ದಿ ಪರ್ಪೆಂಡಿಕ್ಯುಲರ್ ಕ್ವಶನ್ ಬರಲಿ ಈ ರೀತಿನೇ ತಗೊಳ್ಳಿ ನೀವು, ಓಕೆನಾ, ಈಸಿ ಆಗುತ್ತೆ. ಸೊ 2 ಇದ್ರೆ 2 ಆಲ್ಫಾ ಹಾಕೊಳ್ಳಿ, -3 ಇದ್ರೆ -3 ಆಲ್ಫಾ, ಝೆಡ್ ಇನ್ ಕೋಆರ್ಡಿನೇಟ್ಗೆ 4 ಆಲ್ಫಾ ಅಂತ ಹಾಕೊಳ್ಳಿ. ಆಲ್ಫಾ ಆಲ್ಫಾ ಅಂತ ಅಂದ್ರೆ ಪ್ರಪೋರ್ಷನಲ್ ಆಗಿದೆ ಅನ್ನೋದಕ್ಕೆ ನಾನು ತಗೊಂಡಿರೋದು ಆಲ್ಫಾ. ನೀವು ಬೇಕಾದ್ರೆ ಯಾವ್ದು ಎಕ್ಸ್ ಅಂತನಾದ್ರೂ ತಗೋಬಹುದು, ಟಿ ಅಂತಾನು ತಗೋಬಹುದು, ನಿಮ್ಮ ಇಷ್ಟ, ಓಕೆನಾ. ಸಪೋಸ್ ಏನಾದರೂ ಅದು 4x 12y + 16z ಈ ಥರ ಏನಾದರೂ ಇತ್ತು ಅಂದರೆ ಪ್ಲೇನ್ ಇಕ್ವೇಶನ್, ಅವಾಗ ಏನು ಹಾಕೊಂತಿದ್ರೆ 4 ಆಲ್ಫಾ ಕಾಮ -12 ಆಲ್ಫಾ ಕಾಮ 16 ಆಲ್ಫಾ ಅಂತ ಹಾಕೋಬೇಕಾಗಿತ್ತು. ಅರ್ಥ ಆಯಿತು ಅಂತ ಅನ್ಕೊಂತೀನಿ. ಸೊ ಇಷ್ಟನ್ನು ಹಾಕೊಂಡಾದ್ಮೇಲೆ ಹಿಯರ್ ದ ಪಾಯಿಂಟ್ ಪಿ, ಈ ಪಿ ಅನ್ನೋದೆಲ್ಲಿದೆ, ಲೈಸ್ ಆನ್ ದ ಪ್ಲೇನ್. ಆ ಪ್ಲೇನ್ ಮೇಲೆ ಲೈ ಆಗಿದೆ ಆ ಪಾಯಿಂಟ್. ಫುಟ್ ಆಫ್ ದಿ ಪರ್ಪೆಂಡಿಕ್ಯುಲರ್ ಅಂದ್ರೆ ಇನ್ನೇನು, ಪೆನ್ಸಿಲ್ ನಾನು ಪರ್ಪೆಂಡಿಕ್ಯುಲರ್ ಆಗಿ ನಾನು ಇಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಇಲ್ಲಿ ಪಾಯಿಂಟ್ ಏನಾಗುತ್ತೆ, ಈ ಶೀಟ್ ಮೇಲೆ ಬರುತ್ತೆ ತಾನೆ ಆ ಪಾಯಿಂಟ್, ಓಕೆನಾ. ಸೊ ಆ ಪಾಯಿಂಟ್ನಾಗ ನಾವು ಫೈಂಡ್ ಔಟ್ ಮಾಡ್ತಾ ಇರೋದು. ಸೊ ಪಿ ಲೈಸ್ ಆನ್ ದ ಪ್ಲೇನ್ ಅಂತ ಅಂದರೆ 2x - 3y + 4z - 6 = 0 ಲೈ ಆಗಿರೋದ್ರಿಂದ XYZ ಏನಾಗುತ್ತೆ, ಈ ಪಾಯಿಂಟ್ ಪಿ ಈ ಇಕ್ವೇಶನ್ ಸ್ಯಾಟಿಸ್ಫೈ ಮಾಡೇ ಮಾಡುತ್ತೆ. ಸ್ಯಾಟಿಸ್ಫೈ ಮಾಡೋದು ಅಂದ್ರೆ ಅರ್ಥ ಆ ಪಿದು ಪಾಯಿಂಟ್ಸ್ಗಳು XYZ ಕೋಆರ್ಡಿನೇಟ್ಸ್ಗಳು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅದು ಕೂಡ 0 ಕೊಡುತ್ತೆ ಅಂತ ಅರ್ಥ, ಓಕೆನಾ. ನೀನು ಯಾವುದೇ ತಗೋ ಆ ಪ್ಲೇನ್ ಮೇಲೆ ಪಾಯಿಂಟ್ನ, ಸೊ ಆ ಪ್ಲೇನ್ ಇಕ್ವೇಶನ್ ಸ್ಯಾಟಿಸ್ಫೈ ಮಾಡೋ ಥರನೇ ಇರುತ್ತೆ, ಓಕೆನಾ. ಸೊ 2x ಅಂತ ಅಂದರೆ ಇಲ್ಲಿ ಎಕ್ಸ್ ಕೋಆರ್ಡಿನೇಟ್ ಏನಿದೆ 2 ಆಲ್ಫಾ ಪಿದು, ಸೊ 2 × 2 ಆಲ್ಫಾ -3 ವೈ ಕೋಆರ್ಡಿನೇಟ್ ಇದೆ -3 ಆಲ್ಫಾ +4 × z ಅಂತ ಅಂದರೆ 4 ಆಲ್ಫಾ -6 = 0 ಅಂತ ಆಗುತ್ತೆ, ಓಕೆನಾ. ಅರ್ಥ ಆಯ್ತು ಅಂದ್ರು? ಎಕ್ಸ್ ವ್ಯಾಲ್ಯೂ, ವೈ ವ್ಯಾಲ್ಯೂ, ಝೆಡ್ ವ್ಯಾಲ್ಯೂ ಇತ್ತಲ್ಲ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ ಅಷ್ಟೇ. ನೆಕ್ಸ್ಟ್ 2 × 2 = 4 ಆಲ್ಫಾ, -× -+9 3 × 3 = 9 ಆಲ್ಫಾ, 4 × 4 = 16 ಆಲ್ಫಾ -6 = 0 ಆಗುತ್ತೆ. ಸೊ 16 + 4 ಅಂದರೆ 20, 20 + 9 29 ಆಲ್ಫಾ -6 = 0. ಸೊ 29 ಆಲ್ಫಾ = 6 ಆಗುತ್ತೆ ಅಂದರೆ -6 ಈ ಕಡೆ ತಗೊಂಡ್ರೆ +6 ಆಗುತ್ತೆ. ಸೊ ಆಲ್ಫಾ = 6/29. ಆಲ್ಫಾ ವ್ಯಾಲ್ಯೂ ಸಿಕ್ತಾ? ಸೊ ಆಲ್ಫಾ ವ್ಯಾಲ್ಯೂ ಸಿಕ್ಕಿರೋದ್ರಿಂದ ಈಗ ನೀವು ಇಲ್ಲಿ ಪಾಯಿಂಟ್ ಏನು ಅಂತ ಈಸಿಯಾಗಿ ಗೊತ್ತಾಗುತ್ತೆ. ವಾಟ್ ಈಸ್ ಆಲ್ಫಾ ಅಂತ ಅಂದರೆ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. 2 × ಆಲ್ಫಾ ಪ್ಲೇಸಲ್ಲಿ 6/29 -3 × ಆಲ್ಫಾ ಪ್ಲೇಸಲ್ಲಿ 6/29 4 × ಆಲ್ಫಾ ಪ್ಲೇಸಲ್ಲಿ 6/29. ಸೊ ಏನಾಗುತ್ತೆ, 2 × 6 = 12 ಆಗುತ್ತಾನೆ. ಸೊ 12/29. ನೆಕ್ಸ್ಟ್ 3 × 6 = 18 -18/29. ಇಲ್ಲಿ 4 × 6 ಅಂದರೆ 24/29. ದಿಸ್ ಈಸ್ ದ ಫೂಟ್ ಆಫ್ ದಿ ಪರ್ಪೆಂಡಿಕ್ಯುಲರ್ ಕೋಆರ್ಡಿನೇಟ್ಸ್. ಸೊ ಇದು ಆಪ್ಷನ್ ಇದೆಯಾ ಅಂತ ನೋಡಿದೆ. ಸೊ ಆಪ್ಷನ್ 12/29 ಅಂತ ಇರಬೇಕು, ರೂಟ್ ಅಲ್ಲ. 12/29 -18/29 24/29. ಸೊ ಇಲ್ಲಿದೆ, ಓಕೆನಾ. ಸೊ ಆಪ್ಷನಲ್ಲಿ ಇಲ್ಲಿ ರೂಟ್ ಇತ್ತು, ಸೊ ಇಲ್ಲಿ ನಮಗಿಲ್ಲಿ 29 ಅಂತ ಬಂದಿದೆ. ಸೊ ಇದನ್ನು ನಾವು ಏನಂತ ತಗೊಳ್ಬೋದು, ಸೊ ಆಪ್ಷನ್ ಸಿ ಈಸ್ ಕರೆಕ್ಟ್ ಅಂತ ಹೇಳ್ಬೋದು, ಓಕೆನಾ. ಸೊ ಟೋಟಲಾಗಿ ನಾವು ಏನು ಮಾಡಿದ್ವಿ, ಫೂಟ್ ಆಫ್ ದಿ ಪರ್ಪೆಂಡಿಕ್ಯುಲರ್ ಫೈಂಡ್ ಔಟ್ ಮಾಡಬೇಕು ಅಂದರೆ ಆ ಪ್ಲೇನ್ ಇಕ್ವೇಷನಿಂದ ಅದನ್ನು ಇನ್ ಟರ್ಮ್ಸ್ ಆಫ್ ಆಲ್ಫಾ ಅಂತ ಬರ್ಕೊಂಡು ಆಲ್ಫಾನ ಫೈಂಡ್ ಔಟ್ ಮಾಡೋದಕ್ಕೆ ಆ ಪ್ಲೇನ್ ಇಕ್ವೇಷನ್ಗೆ XYZ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮ್ಗೆ ಆಲ್ಫಾ ಸಿಕ್ತು. ಆ ಆಲ್ಫಾನ ತೆಗ್ದಲ್ಲಿಗೆ ಹಾಕಿದಾಗ ಆ ಕೋಆರ್ಡಿನೇಟ್ಸ್ಗಳು, ಆ ಫೂಟ್ ಆಫ್ ದಿ ಪರ್ಪೆಂಡಿಕ್ಯುಲರ್ದು ಕೋಆರ್ಡಿನೇಟ್ಸ್ಗಳು ಏನಾಗಿರುತ್ತೆ ಅನ್ನೋದು ಈಸಿಯಾಗಿ ಗೊತ್ತಾಯಿತು, ಓಕೆನಾ. ಸೊ ದ ನೆಕ್ಸ್ಟ್ ಕ್ವೆಶನ್, 4th question. An equilateral triangle is inscribed in the parabola.
ಆ್ಯನ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಅಂದರೆ ಆಲ್ ಸೈಡ್ಸ್ ಆರ್ ಈಕ್ವಲ್ ಮತ್ತು ಆ್ಯಂಗಲ್ಸು ಕೂಡ ಏನಾಗಿರಬೇಕು 60 ಇರಬೇಕು, ಅದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಈಸ್ ಇನ್ಸ್ಕ್ರೈಬ್ಡ್ ಇನ್ ದ ಪ್ಯಾರಾಬೋಲಾ ಒಳಗಡೆ ಇನ್ಸ್ಕ್ರೈಬ್ ಆಗೋಗಿದೆ ಅಂತ. ಓಕೆನಾ, ಇನ್ಸ್ಕ್ರೈಬ್ ಅಂತಂದರೆ ಅದ್ರೊಳಗಡೆ ಇರೋ ಅಂಥದ್ದು. ಓಕೆನಾ, ನೆಕ್ಸ್ಟ್ ಇನ್ಸ್ಕ್ರೈಬ್ಡ್ ಇನ್ ದ ಪ್ಯಾರಾಬೋಲಾ y² = 4ax ವೇರ್ ಒನ್ ವರ್ಟೆಕ್ಸ್ ಈಸ್ ಅಟ್ ದ ವರ್ಟೆಕ್ಸ್ ಆಫ್ ದ ಪ್ಯಾರಾಬೋಲಾ, ದೆನ್ ದ ಲೆಂತ್ ಆಫ್ ದಿ ಸೈಡ್ ಆಫ್ ದಿ ಟ್ರಯಾಂಗಲ್ ಈಸ್. ಸೊ ನಾವಿವಾಗ ಏನು ಫೈಂಡ್ ಔಟ್ ಮಾಡಬೇಕು ಅಂದರೆ ಲೆಂತ್ ಆಫ್ ಎ ಸೈಡ್ ಆಫ್ ಎ ಟ್ರಯಾಂಗಲ್ ಫೈಂಡ್ ಔಟ್ ಮಾಡಬೇಕು. ಓಕೆನಾ, ಸೊ ನಾನು ಇಲ್ಲೊಂದು ಪಿಕ್ಚರ್ ಹಾಕೊಂಡಿದ್ದೀನಿ ನಿಮಗೆ ನೀಟಾಗಿ ಅರ್ಥ ಆಗೋದಕ್ಕೆ. ಸೊ ಪ್ಯಾರಾಬೋಲಾ ಈಕ್ವೇಷನ್ ಏನು ಕೊಟ್ಟಿದ್ದಾರೆ, y² = 4ax ಅಂತ ಕೊಟ್ಟಿದ್ದಾರೆ. ಸೊ y² = 4ax ಅಂತ ಅಂದರೆ ಇಟ್ ಈಸ್ ಓಪನ್ ಅಟ್ ದ ರೈಟ್ ಹ್ಯಾಂಡ್ ಸೈಡ್. ಓಕೆನಾ, ಸೊ ಪ್ಯಾರಾಬೋಲಿಕ್ ಈಕ್ವೇಷನ್ 4 ಇದೆ ಕೊಂಡ್ರು. y² = 4ax ಒಂದು, y² = -4ax ಒಂದು, x² = 4ay ಒಂದು, ಇನ್ನೊಂದು x² = -4ay ಒಂದು. ಓಕೆನಾ, ಓಕೆ. ಸೊ ಪ್ಯಾರಾಬೋಲಾ ಬಗ್ಗೆ ಏನು ಸ್ಟಡಿ ಮಾಡಬೇಕು ಅಂತಂದರೆ ನಮ್ಮ ಚಾನಲಲ್ಲಿ ಪ್ಲೇಲಿಸ್ಟಲ್ಲಿ MCA ಮಾಡಿದ್ದೀನಿ. ಸೊ ಅದರಲ್ಲಿ ಪ್ಯಾರಾಬೋಲಿಕ್ ಮೇಲೆ, ಎಲಿಪ್ಸ್ ಮೇಲೆ ಎಲ್ಲ ಇದೆ. ಓಕೆನಾ, ಸೊ ಅದನ್ನು ನೀವು ಒಂದ್ಸಲಿ ವಾಚ್ ಮಾಡಿ. ಓಕೆ, ಸೊ ಇಲ್ಲಿ y² = 4ax ಅಂದರೆ ಈ ಸೈಡಿಗೆ ಓಪನ್ ಆಗುತ್ತೆ. ಅದು ಹೇಗೆ ಗೊತ್ತಾಗುತ್ತೆ ಮ್ಯಾಮ್ ಅಂತ ಅನ್ನೋರಿಗೆ ಇದು ಟ್ರಿಕ್ ನೆನ್ಪಿಟ್ಕೊಳ್ಳಿ. +x ಕೋಆರ್ಡಿನೇಟ್ x ಪಾಸಿಟಿವ್ ಇದೆ. ಸೊ ಇಲ್ಲಿ x ಮೈನಸ್ ಸೈನ್ ಇದೆ, ಹಾಗಾಗಿ ನೆಗೆಟಿವ್ ಸೈಡ್ ಯಾವ್ದು ಬರುತ್ತೆ, ಈ ಸೈಡ್ ಬರುತ್ತೆ, ಲೆಫ್ಟ್ ಆಫ್ ಆರಿಜಿನ್, ಆ ಕಡೆ ಓಪನ್ ಮಾಡಿ. ಸೊ ಇಲ್ಲಿ x² = 4ay ಇರೋದ್ರಿಂದ ಪ್ಲಸ್ y ಅಲ್ವಾ ಇರೋದು ಇಲ್ಲಿ. ಸೊ ಇಲ್ಲಿ x² = 4ay ಅಂತ ತಗೊಂಡ್ರೆ ಪಾಸಿಟಿವ್ y ಆಕ್ಸಿಸ್ ನಿಮಗೆ ಈ ಸೈಡ್ ಬರುತ್ತೆ, ಹಾಗಾಗಿ ಅಪ್ವರ್ಡ್ ಓಪನ್ ಆಗಬೇಕಿದ್ದು. ನೆಕ್ಸ್ಟು -y ಅಂತ ಇದೆ. ಸೊ -y ಬರೋದು ಡೌನ್ವರ್ಡು. ಸೊ ಈ ರೀತಿ ಇರಬೇಕು ಪ್ಯಾರಾಬೋಲಿಕ್ ಈಕ್ವೇಷನ್, ಗೊತ್ತಾಯ್ತಾ. ಸೊ ರೈಟ್ ಹ್ಯಾಂಡ್ ಸೈಡ್ ಯಾವಾಗ, ಲೆಫ್ಟ್ ಹ್ಯಾಂಡ್ ಸೈಡ್ ಯಾವಾಗ, ಅಪ್ಪರ್ ಯಾವಾಗ, ಡೌನ್ ಯಾವಾಗ ಅಂತ ಗೊತ್ತಾಯ್ತು ಅಂತ ಅನ್ಕೊಂತೀನಿ. ಸೊ ಈಗ y² = 4ax ಅಂತ ಕೊಟ್ಟಿರೋದ್ರಿಂದ ಪಾಸಿಟಿವ್ x, ಹಾಗಾಗಿ ಈ ಸೈಡಿಗೆ ಓಪನ್ ಆಗಿದೆ. ಓಕೆನಾ, ಸೊ ಬೇರೆ ಪ್ರಾಬ್ಲಮಲ್ಲಿ ಏನಾದರೂ ಸಪೋಸ್ ನಿಮಗೆ ಏನಾದರೂ -4ax ಆ ಥರ ಎಲ್ಲ ಕೊಟ್ಟರೆ ಡ್ರಾ ಮಾಡ್ಕೊಳೋದು ಗೊತ್ತಾಗಲಿ ಅಂತ ಅಷ್ಟೇ. ಸೊ ಇವಾಗ ಇವ್ರು ಕೊಟ್ಟಿರೋದು y² = 4ax ಡ್ರಾ ಮಾಡಿಕೊಂಡೆ. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಈಸ್ ಇನ್ಸ್ಕ್ರೈಬ್ಡ್ ಇನ್ ದ ಪ್ಯಾರಾಬೋಲಾ. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್, ಒಂದು ಟ್ರಯಾಂಗಲ್ನ ಡ್ರಾ ಮಾಡ್ಕೊಳ್ಳಿ. ಈಕ್ವಿಲ್ಯಾಟ್ರಲ್ ಅಂತ ಅಂದರೆ 3 ಸೈಡ್ಸ್ ಈಕ್ವಲ್ ಆಗಿರಬೇಕು ಮತ್ತು ಆ್ಯಂಗಲ್ 60 ಇರಬೇಕು. ಓಕೆನಾ, ಸೊ ಈ ರೀತಿ ನಾನು ಇಲ್ಲಿ ಮಾರ್ಕ್ ಮಾಡಿದ್ದೀನಿ ಅಂದರೆ ಅರ್ಥ ಸೈಡ್ಸ್ಗಳು ಈಕ್ವಲ್ ಆಗಿದೆ ಅಂತ. ವೇರ್ ಒನ್ ವರ್ಟೆಕ್ಸ್ ಈಸ್ ಅಟ್ ದ ವರ್ಟೆಕ್ಸ್ ಆಫ್ ದಿ ಪ್ಯಾರಾಬೋಲಾ, ಇದು ವರ್ಟೆಕ್ಸ್. ಓಕೆನಾ, ಸೊ ಒನ್ ವರ್ಟೆಕ್ಸ್ ಈಸ್ ಅಟ್ ದ ವರ್ಟೆಕ್ಸ್ ಆಫ್ ದಿ ಪ್ಯಾರಾಬೋಲಾ ಅಂತಂದರೆ ABC 3 ವರ್ಟೆಕ್ಸಲ್ಲಿ ಒಂದು ವರ್ಟೆಕ್ಸ್ A ಅಂತ ತಗೊಂಡಿದ್ದೀನಿ, ಅದು ವರ್ಟೆಕ್ಸ್ ಆಫ್ ದಿ ಪ್ಯಾರಾಬೋಲಾ. ಈ ಪ್ಯಾರಾಬೋಲಿಕ್ ಈಕ್ವೇಷನ್ ಇದು ವರ್ಟೆಕ್ಸು, ಸೊ ಅಲ್ಲಿರಬೇಕು ಅಂತ ಹೇಳಿದ್ದಾರೆ. ಮತ್ತೆ ದೆನ್ ದ ಲೆಂತ್ ಆಫ್ ದಿ ಸೈಡ್ ಆಫ್ ಅ ಟ್ರಯಾಂಗಲ್ ಏನಾಗಿರುತ್ತೆ. ಈಗ AB ತಗೊಳ್ಳಿ ಅಥವಾ BC ತಗೊಳ್ಳಿ, AC 3 ಈಕ್ವಲ್ ಆಗಿದ್ದು ಒಂದನ್ನು ಫೈಂಡ್ ಔಟ್ ಮಾಡಿದ್ರೆ ಆಯಿತು. ನಾನು AB ಫೈಂಡ್ ಔಟ್ ಮಾಡ್ತಾ ಇದ್ದೀನಿ. ಓಕೆನಾ, ಈಗ ನಾವು AB ಲೆಂತ್ನ ಫೈಂಡ್ ಔಟ್ ಮಾಡಬೇಕು. ಈ ಲೆಂತ್ನ ಫೈಂಡ್ ಔಟ್ ಮಾಡಬೇಕು ಅಂತ ಅಂದರೆ ನಮಗೆ ಈಗ ಇರೋದೇ ನಮಗೆ ಇಲ್ಲಿ ಆ್ಯಂಗಲ್ ಮತ್ತು ಸೈಡ್ಸ್ ಈಕ್ವಲ್ ಅನ್ನೋದು ಅಷ್ಟೇ ಕಾನ್ಸೆಪ್ಟ್ ಇರೋದು. ಓಕೆನಾ, ಸೊ ಅದ್ರ ಜೊತೆಗೆ ಇನ್ನೊಂದು ನಿಮಗೆ ನೆನಪಿರಲಿ, ಸೊ ಇಲ್ಲಿ ಆ್ಯಂಗಲ್ 60 ಡಿಗ್ರಿ ಆಗ್ತಿದೆ ಅಂತಂದ್ರೆ ಅರ್ಥ ಇಲ್ಲಿ 30 ಡಿಗ್ರಿ, ಇಲ್ಲಿ 30 ಡಿಗ್ರಿ ಶೇರ್ ಆಗಿರುತ್ತೆ. ಬಿಕಾಸ್ ಸೊ ಇದು ಪ್ಯಾರಾಬೋಲಾ ಇಸ್ ಸಿಮಿಟ್ರಿಕಲ್ ಅಬೌಟ್ ಕೋಆರ್ಡಿನೇಟ್ ಆಕ್ಸಿಸ್. ಓಕೆನಾ, ಹಾಗಾಗಿ ನೀವು ಈ ಥರ ತಗೊಂಡ್ರೆ ಇದು ಕರೆಸ್ಪಾಂಡಿಂಗ್ ಆಗಿ ನೀಟಾಗಿ ಡಿವೈಡ್ ಆಗಿರುತ್ತೆ. ಸೊ ಇಲ್ಲಿ 60 ಅಂದರೆ 30 ಆಗಿ ಡಿವೈಡ್ ಆಗಿರುತ್ತೆ. ಓಕೆನಾ, ಸೊ ನೆಕ್ಸ್ಟ್ ಪೇಜಲ್ಲಿ ಸೊ ಇಲ್ಲಿ ಈ ಥರ ತೊಗೊಂಡಿದ್ದೀನಿ ನೋಡ್ರು. ABC ಇತ್ತಲ್ಲ, ಇಲ್ಲೊಂದು D ಹೊಸ ಪಾಯಿಂಟ್ ತೊಗೊಂಡೆ, 30 ಡಿಗ್ರಿ ಅಂತ ತೊಗೊಂಡೆ. ಓಕೆನಾ, ಸೊ ಇದು ಸ್ಟ್ರೈಟ್ ಆಗಿರೋದ್ರಿಂದ 90 ಡಿಗ್ರಿ ಆಗಿರುತ್ತೆ. ಸೊ ಇವಾಗ ನಿಮಗೆ ಸ್ವಲ್ಪ ಬೇಸಿಕ್ ಟ್ರಿಗ್ನೋಮೆಟ್ರಿ ಬೇಕಾಗುತ್ತೆ. ಏನಂತ ಅಂದರೆ 30 ಡಿಗ್ರಿಗೆ ಅಂದರೆ ಡಿಗ್ರಿಗೆ ಆಪೋಸಿಟ್ ಆಗಿರೋ ಸೈಡ್ನ ಆಪೋಸಿಟ್ ಅಂತ ಹೇಳ್ತೀವಿ. ಸೊ ಈ ನೆಕ್ಸ್ಟು 90 ಡಿಗ್ರಿಗೆ ಆಪೋಸಿಟ್ ಆಗಿರೋದನ್ನ ಹೈಪೋಟೆನ್ಯೂಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇದನ್ನು ಅಡ್ಜಸೆಂಟ್ ಅಂತ ಹೇಳ್ತೀವಿ, ಇದು ಗೊತ್ತೇ ಇರುತ್ತೆ. ಸೊ ವಾಟ್ ಈಸ್ ಸೈನ್ ಥೀಟಾ, ಆಪೋಸಿಟ್ ಬೈ ಹೈಪೋಟೆನ್ಯೂಸ್. ಕಾಸ್ ಥೀಟಾ ಅಂದರೆ ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್. ಸೊ ಸೈನ್ ಥೀಟಾ ಅಂತಂದ್ರೆ ಎಷ್ಟು ಡಿಗ್ರಿ, 30 ಡಿಗ್ರಿ ಹಾಕೊಳ್ಳಿ. ಆಪೋಸಿಟ್ ಅಂದರೆ ಎಷ್ಟಿದೆ, BD, ಇದು ಆಪೋಸಿಟ್ BD ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ ಅಂತ ಅಂದರೆ AB ತಾನೇ ಫೈಂಡ್ ಔಟ್ ಮಾಡಬೇಕಾಗಿರೋದು ನಾವು. ಸೊ AB = x ಅಂತ ಕಾಲ್ ಮಾಡ್ಕೊಳ್ಳಿ. ಇವಾಗ ಅದನ್ನೇ ಫೈಂಡ್ ಔಟ್ ಮಾಡೋಣ, ವಾಟ್ ಈಸ್ ದಟ್ x ಅಂತ. ಸೊ x ಅಂತ ಹಾಕೊಂಡೆ ನಾನು. ನೆಕ್ಸ್ಟ್ ಇಲ್ಲೂ ಕೂಡ ಕಾಸ್ 30 ಹಾಕೊಳ್ಳಿ. ಅಡ್ಜಸೆಂಟ್ ಅಂದ್ರೆ ಏನು, AD ಅಂತ ಬರ್ಕೊಳ್ಳಿ. ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ ಅಂತ ಅಂದ್ರೆ ಏನು, x. ಓಕೆನಾ, ಸೊ ಇದನ್ನ x ಅಂತ ಕಾಲ್ ಮಾಡ್ಕೊಳ್ಳಿ. ಸೊ ಇದರಿಂದ ನಿಮಗೆ ಏನು ಸಿಗುತ್ತೆ ಅಂತ ನೋಡೋದಾದ್ರೆ BD = ಇವೆರಡನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ x × sin 30. sin 30 ಅಂದರೆ ಎಷ್ಟು, 1/2 ತಾನೆ. ಸೊ BD = x × 1/2. ಸೊ BD = x/2 ಆಗುತ್ತೆ. ಓಕೆನಾ, ನೆಕ್ಸ್ಟ್ ಸೊ ಇಲ್ಲಿ AD ಬೇಕು. ಕಾಸ್ 30 ಅಂತಂದ್ರೆ √3/2. ಸೊ ಇಲ್ಲಿ ಟೇಬಲ್ ಹಾಕಿದ್ದೀನಿ, ಒಂದ್ಸಲಿ ನೋಟ್ ಮಾಡ್ಕೊಳ್ಳಿ ಟೇಬಲ್. ಓಕೆನಾ, ಸೊ ಕಾಸ್ 30 ಅಂದರೆ √3/2 AD/x ಆಗುತ್ತೆ. ಸೊ AD = ಇವೆರಡನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ವಿ. ಆವಾಗ ಮಾಡಿದ್ರೆ ಏನಾಗುತ್ತೆ, ಕ್ರಾಸ್ ಮಲ್ಟಿಪ್ಲೈ √3/2 × x ಆಗುತ್ತೆ. ಸೊ √3/2 × x ಆಯಿತು. ಸೊ BD ವ್ಯಾಲ್ಯೂ ಸಿಕ್ಕಿದೆ, AD ವ್ಯಾಲ್ಯೂ ಸಿಕ್ಕಿದೆ. ಸೊ ಇದರಿಂದ ನಮಗೆ ಏನು ಸಿಕ್ತು, ಈಗ BD ವ್ಯಾಲ್ಯೂ ಅಂದರೆ ಇದು ಕೊಂಡ್ರು
ಬಿ ಡಿ ವ್ಯಾಲ್ಯೂ ಅಂದ್ರೆ ಅರ್ಥ ಬಿದು ಎಕ್ಸ್ ಕಾಮ ವೈ ಕೋಆರ್ಡಿನೇಟ್ಸ್. ವೈ ಕೋಆರ್ಡಿನೇಟ್ ಬೇಕು ಅಂದ್ರೆ ಇದನ್ನು ನೋಡಬೇಕು, ಎಕ್ಸ್ ಕೋಆರ್ಡಿನೇಟ್ ಬೇಕು ಅಂದ್ರೆ ಈ ಪಾಯಿಂಟ್ ಏನಾಗುತ್ತೆ ಅಂತ ನೋಡಬೇಕು. ಈ ಪಾಯಿಂಟ್ ಇಲ್ಲಿಂದ ಇಲ್ಲಿಗೆ ಎ ಡಿ ಲೆಂತ್ ಎಷ್ಟು ಬಂದಿದೆ, √3x/2 ಅಂದ್ರೆ ಇದ್ರ ಅರ್ಥ ಇದು √3x/2 ಅಂದ್ರೆ ಎಕ್ಸ್ ಕೋಆರ್ಡಿನೇಟ್ ಸಿಕ್ತು, ಅಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾರೆ √3x/2. ವೈ ಕೋಆರ್ಡಿನೇಟ್ ಅಂದ್ರೆ ಯಾವ್ದು ಲೆಂತ್, ಇದು ಬಿ ಡಿ, ಇಲ್ಲಿಂದ ಇಲ್ಲಿಗೆ ಎಷ್ಟು ಲೆಂತ್ ಆಗಿದೆ, ಇಷ್ಟು ಲೆಂತ್ನ ನಾವು ಬಿ ಡಿ ಅಂದರೆ ವೈ ಕೋಆರ್ಡಿನೇಟ್ ವ್ಯಾಲ್ಯೂ ಸಿಗುತ್ತೆ ಇದ್ರದ್ದು, ಈ ಪಾಯಿಂಟಿಂದು. ಎಕ್ಸ್ ಕೋಆರ್ಡಿನೇಟ್ ಬೇಕು ಅಂದರೆ ಈ ಪಾಯಿಂಟ್ ಎಲ್ಲಿದೆ ಅಂತ ನೋಡ್ಕೋಬೇಕು. ವೈ ಕೋಆರ್ಡಿನೇಟ್ ಬೇಕು ಅಂತಂದರೆ ಇದು ಎಲ್ಲಿಂದ ಎಲ್ಲಿವರೆಗೂ ಮೂವ್ ಆಗಿದೆ ಅಂದರೆ ಈ ಲೆಂತ್ ಬೇಕು ಬಿ ಡಿದು. ಸೊ ಬಿ ಡಿ ಲೆಂತ್ ಎಷ್ಟು ಅಂತ ಗೊತ್ತಾಯ್ತು ನಮಗೆ, x/2 ಅಂತ ಗೊತ್ತಾಯಿತು. ಅದನ್ನು ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ ವೈ ಪ್ಲೇಸಲ್ಲಿ. ಅರ್ಥ ಆಯಿತು ಅಂತ ಅನ್ಕೊತೀನಿ. ಸೊ ಎಕ್ಸ್ ಕಾಮ ವೈ ಕೋಆರ್ಡಿನೇಟ್ಸ್ಗಳು ಸಿಕ್ತು. ನಾವು ಬೇಕಾಗಿರುತ್ತೆ ಎ ಬಿ ವ್ಯಾಲ್ಯೂ, x is equal to question mark. So B coordinates are √3x/2, x/2 ಆಗುತ್ತೆ. ಸೊ ಅದು ಬಿ ಪಾಯಿಂಟ್ ಸಿಕ್ತು. ಬಿ ಪಾಯಿಂಟ್ ಎಲ್ಲಿದೆ, ಫಸ್ಟ್ ಕ್ವಾಡ್ರೆಂಟಲ್ಲಿ ಮತ್ತೆ ಪ್ಯಾರಾಬೋಲಾ ಮೇಲೆ ಲೈ ಆಗಿದೆ. ಪ್ಯಾರಾಬೋಲಾ ಮೇಲೆ ಲೈ ಆಗಿದೆ ಅಂದರೆ ಈ ಪಾಯಿಂಟ್ ಏನು ಮಾಡುತ್ತೆ, ಪ್ಯಾರಾಬೋಲಾ ಇಕ್ವೇಷನ್ನ ಸ್ಯಾಟಿಸ್ಫೈ ಮಾಡುತ್ತೆ. ಸೊ ಪ್ಯಾರಾಬೋಲಾ ಇಕ್ವೇಷನ್ ಏನು, y² is equal to 4ax. ಸೊ ಬಿ ಪಾಯಿಂಟು ವೈ ಕೋಆರ್ಡಿನೇಟ್ ಏನು ಹೇಳಿ, x/2, ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. y² ಅಂದರೆ x/2 ಹೋಲ್ ಸ್ಕ್ವೇರ್, 4a ಎಕ್ಸ್ ಅಂತ ಅಂದರೆ ಎಕ್ಸ್ ಕೋಆರ್ಡಿನೇಟ್ ಏನಿದೆ, √3x/2 ಇದೆ, √3x/2 ಅಂತ ಹಾಕ್ಕೊಳ್ಳಿ. ಸೊ x², 2² ಅಂದರೆ 4a √3x/2 ಆಯಿತು. ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿ x is equal to, ಇಲ್ಲಿ ಒಂದು x ಕ್ಯಾನ್ಸಲ್ ಆಯಿತು, ಸಿಂಗಲ್ x ಉಳಿತು. ಸೊ ಇವೆರಡನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 4 4s 16a √3/2 ಆಗುತ್ತೆ. 2 1s 2 8s. ಸೊ x is equal to 8a √3 ಅಂತ ಆಯಿತು. ಸೊ x ವ್ಯಾಲ್ಯೂ ಸಿಕ್ತಲ್ವಾ, ಸೊ ದಟ್ ಈಸ್ ಎ ಬಿ. ಸೊ ಎ ಬಿ is equal to x is equal to 8a √3 ಅಂತ ಬಂತು. 8a √3 ಇದೆಯಾ ಆಪ್ಷನಲ್ಲಿ ಅಂತ ಚೆಕ್ ಮಾಡೋಣ. ಎಸ್, ಸೊ ಆಪ್ಷನ್ ಡಿ 8a √3 ಅಥವಾ 8 √3a. ಸೊ ಆಪ್ಷನ್ ಡಿ ಈಸ್ ಕರೆಕ್ಟ್. ದೇರ್ ಫೋರ್ ದ ಲೆಂತ್ ಆಫ್ ಅ ಸೈಡ್ ಆಫ್ ಅ ಟ್ರಯಾಂಗಲ್ ಈಸ್ 8a √3 ಅಥವಾ 8 √3a. ಆಪ್ಷನ್ ಡಿ ಈಸ್ ಕರೆಕ್ಟ್ ಅಂತ ಹೇಳ್ಬೋದು. ಅರ್ಥ ಆಯಿತು ಅಂತ ಅನ್ಕೊಂತೀನಿ. ಸೊ ಏನು ಇಲ್ಲಿ 2 ಸ್ಟೆಪ್ ಮಾಡಿದ್ವಿ. ಒಂದು ಸ್ಟೆಪ್ ಏನಂತ ಅಂದರೆ, ಸೊ ಈಕ್ವಿಲೇಟರಲ್ ಟ್ರಯಾಂಗಲ್ ಆಗಿರೋದು 60 ಡಿಗ್ರಿ, ಅದರಲ್ಲಿ ಹಾಫ್ ಆಫ್ ದ ಡಿ ಸೈಡ್ ಬರುತ್ತೆ, ಇನ್ನು ಹಾಫ್ ಆಫ್ ದ ಡೌನ್ ಬರುತ್ತೆ. ನಮ್ಗೆ ಇಷ್ಟೇ ಸಾಕು, ಈ ಟ್ರಯಾಂಗಲ್ ಸಾಕು. ಈ ಟ್ರಯಾಂಗಲಿಂದ ಸೈನು ಮತ್ತು ಕಾಸ್, ಇನ್ ಟರ್ಮ್ಸ್ ಆಫ್ ಸೈನು ಮತ್ತು ಕಾಸಿಗೆ ಅಪೋಸಿಟ್ ಬೈ ಹೈಪೋಟೆನಸ್, ಅಡ್ಜಸೆಂಟ್ ಬೈ ಹೈಪೋಟೆನಸ್ ಪ್ರಕಾರ ಎ ಡಿ ಲೆಂತ್ ಬಿ ಡಿ ಲೆಂತ್ ಸಿಗುತ್ತೆ. ಎ ಡಿ ಲೆಂತ್ ಅಂದರೆ ಎಕ್ಸ್ ಕೋಆರ್ಡಿನೇಟ್ ಬಿಗೆ, ಬಿ ಡಿ ಲೆಂತ್ ಅಂದರೆ ವೈ ಕೋಆರ್ಡಿನೇಟ್ ಬಿಗೆ ಸಿಕ್ತು. ಸೊ ಎರಡು ಕೋಆರ್ಡಿನೇಟ್ಗಳನ್ನ ಫೈಂಡ್ ಔಟ್ ಮಾಡಿದ ತಕ್ಷಣ ಬಿ ಅನ್ನೋ ಪಾಯಿಂಟ್ ಎಲ್ಲಿದೆ, ಪ್ಯಾರಾಬೋಲಾ ಮೇಲಿದೆ. ಪ್ಯಾರಾಬೋಲಾ ಮೇಲೆ ಇರೋದ್ರಿಂದ ಆ ಪ್ಯಾರಾಬೋಲಿಕ್ ಇಕ್ವೇಷನ್ನ ಆ ಪಾಯಿಂಟ್ ಸ್ಯಾಟಿಸ್ಫೈ ಮಾಡುತ್ತೆ ಅಂದ್ರೆ ಅರ್ಥ ಎಕ್ಸ್ ಪ್ಲೇಸಲ್ಲಿ ವೈ ಪ್ಲೇಸಲ್ಲಿ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆನ್ಸರ್ ಸೇಮ್ ಬರುತ್ತೆ ಅಂತ ಅರ್ಥ, ಸ್ಯಾಟಿಸ್ಫೈ ಮಾಡುತ್ತೆ. ಓಕೆ, ನಾವು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಾಗ ನಿಮಗೆ ಎಕ್ಸ್ ವ್ಯಾಲ್ಯೂ ಸಿಗುತ್ತೆ. ವಾಟ್ ಈಸ್ ದಟ್ ಎಕ್ಸ್, ಎ ಬಿ ಅಂತಂದ್ರೇನು, ಲೆಂತ್ ಆಫ್ ದಟ್ ಸೈಡ್, ಲೆಂತ್ ಆಫ್ ದಿ ಟ್ರಯಾಂಗಲ್ ಎ ಬಿ ಸಿ. ಓಕೆ, ಅದೇ ತಾನೇ ಕೇಳಿದವರು, ಅರ್ಥ ಆಯಿತು ಅಂತ ಅನ್ಕೊತೀನಿ. ದ ನೆಕ್ಸ್ಟ್ ಕ್ವೆಶನ್, ಸೊ ದ ನೆಕ್ಸ್ಟ್ ಕ್ವೆಶನ್, ಈಕ್ವೇಷನ್ ಆಫ್ ದಿ ಪ್ಲೇನ್. ಈಕ್ವೇಷನ್ ಕೇಳಿದ್ದಾರೆ, ಪ್ಲೇನ್ ಈಕ್ವೇಷನ್. ಸೊ ನಾನು ಇಲ್ಲಿ ಒಂದು ಫಾರ್ಮುಲಾಸ್ ಫುಲ್ ಲಿಸ್ಟ್ ಕೊಡ್ತೀನಿ ಕಣ್ರಪ್ಪ, ಇದನ್ನ ಲಿಸ್ಟ್ನ ನೀವು ನೋಟ್ ಡೌನ್ ಮಾಡ್ಕೊಂಬಿಡಿ. ಓಕೆನಾ, ಈಕ್ವೇಷನ್ ಆಫ್ ಎ ಪ್ಲೇನ್ ಪಾಸಿಂಗ್ ಥ್ರೂ 2 ಪಾಯಿಂಟ್ಸ್, ಆ ಥರದ್ದೆಲ್ಲ ಕ್ವೆಶನ್ಸ್ ಇದೆ. ಸೊ ಆ ಈಕ್ವೇಷನ್ಸ್ನ ನೀಟಾಗಿ ಕಲ್ತ್ಕೊಂಡ್ರೆ ನೀವು ಯಾವುದೇ ಕ್ವೆಶನ್ಸ್ ಕೇಳಿದ್ರು ಕೂಡ ಆರಾಮಾಗಿ ಅಟೆಂಡ್ ಮಾಡ್ಬೋದು. ಈಸಿ ಇರುತ್ತೆ, ಇನ್ನು ಟಫ್ ಇರಲ್ಲ ಪ್ರಾಬ್ಲಮ್ಸ್ ಈ ಥರದ್ದೆಲ್ಲ, ಬಟ್ ಫಾರ್ಮುಲಾ ಗೊತ್ತಿರಬೇಕಷ್ಟೇ. So equation of the plane which passes through the point 5 2 minus 4 passes through the point, one point ಮುಖಾಂತರ ಪಾಸ್ ಆಗ್ತಾ ಇದೆ, and perpendicular to the line with the direction ratios 2 3 minus 1 is. ಓಕೆನಾ, ಸೊ ಇದು ಒಂದು ಪ್ಲೇನ್ ಇಕ್ವೇಷನ್. ನಾನು ಪ್ಲೇನ್ ತಗೊಂಡಿದ್ದೀನಿ, ವಿಚ್ ಪಾಸಸ್ ಥ್ರೂ ದ ಪಾಯಿಂಟ್, ಒಂದು ಪಾಯಿಂಟ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅದ್ರ ಕೋಆರ್ಡಿನೇಟ್ಸ್ಗಳೇನು 5 2 minus 4. ಸೊ ಇದು ನಾನು 3 ಡೈಮೆನ್ಷನಲ್ ತೊಗೊಳ್ತಿರೋದ್ರಿಂದ ಎಕ್ಸ್ ಕೋಆರ್ಡಿನೇಟು, ವೈ ಕೋಆರ್ಡಿನೇಟ್, ಝೆಡ್ ಕೋಆರ್ಡಿನೇಟ್ 3 ಇರಲೇಬೇಕು. ನೆಕ್ಸ್ಟ್ ಆ್ಯಂಡ್ ಪರ್ಪೆಂಡಿಕ್ಯುಲರ್ ಟು ದ ಲೈನ್, ಇದು ಒಂದು ಲೈನ್ ಡ್ರಾ ಮಾಡಿದ್ದೀನಿ. ಓಕೆನಾ, ಪರ್ಪೆಂಡಿಕ್ಯುಲರ್ ಟು ದ ಲೈನ್ ಹೂಸ್ ಡೈರೆಕ್ಷನ್ ರೇಷಿಯೋಸ್ ಆರ್ 2 3 minus 1. ಇದ್ರ ಡೈರೆಕ್ಷನ್ ರೇಷಿಯೋ 2 3 minus 1 ಆಗಿರುತ್ತೆ. ಓಕೆನಾ, ಸೊ ಈಗ ಸದ್ಯಕ್ಕೆ ನಿಮಗೆ ಡೈರೆಕ್ಷನ್ ರೇಷಿಯೋಸ್, ಡೈರೆಕ್ಷನ್ ಕೊಸೈನ್ಸ್ ಬಗ್ಗೆ ನಾನು ಹೇಳಕ್ ಹೋಗಲ್ಲ, ಅದು ವೆಕ್ಟರ್ಸ್ ಕಾನ್ಸೆಪ್ಟ್ ಮೇಲೆ ಬರುತ್ತೆ. ಓಕೆನಾ, ಓಕೆ, ಸೊ ಯಾವುದು ಇದು ಈಕ್ವೇಷನ್ ಇಷ್ಟರಲ್ಲಿ ಅಂತ ಕೇಳ್ತಾ ಇದ್ದಾರೆ. ಓಕೆನಾ, ಸೊ ಅದಕ್ಕೆ ಏನು ಫಾರ್ಮುಲಾ, ಹಿಯರ್ ಇಸ್ ದ ಫಾರ್ಮುಲಾ. ಏನಾಗುತ್ತೆ, ಈಕ್ವೇಷನ್ ಆಫ್ ಎ ಪ್ಲೇನ್ ಪಾಸಿಂಗ್ ಥ್ರೂ ಎ ಗಿವನ್ ಪಾಯಿಂಟ್ ಆ್ಯಂಡ್ ಪರ್ಪೆಂಡಿಕ್ಯುಲರ್ ಟು ಎ ಗಿವನ್ ಲೈನ್ ವಿತ್ ಡೈರೆಕ್ಷನ್ ರೇಷಿಯೋಸ್ ಎ ಬಿ ಸಿ ಅಂತ ಇದ್ದರೆ, ಸೊ ದ ಫಾರ್ಮುಲಾ ಈಸ್ ಎ ಇಂಟು ಎಕ್ಸ್ ಮೈನಸ್ x1, x1 y1 z1 ಅನ್ನೋದು ಪಾಯಿಂಟ್ ಕಂಡ್ರೋ, ಎ ಬಿ ಸಿ ಅನ್ನೋದು ಡೈರೆಕ್ಷನ್ ರೇಷಿಯೋಸ್ ಕೊಟ್ಟಿರ್ತಾರಲ್ಲ ಅದು, ಎ ಇಂಟು ಎಕ್ಸ್ ಮೈನಸ್ x1 ಪ್ಲಸ್ ಬಿ ಇಂಟು ವೈ ಮೈನಸ್ y1 ಪ್ಲಸ್ ಸಿ ಇಂಟು z ಮೈನಸ್ z1. ಓಕೆನಾ, ಸೊ ವಾಟ್ ಆರ್ ದ ಡೈರೆಕ್ಷನ್ ರೇಷಿಯೋಸ್ 2 3 minus 1 ಕೊಟ್ಟಿದ್ರು, ಪಾಯಿಂಟ್ಸ್ ಏನು ಕೊಟ್ಟಿದ್ರು 5 2 minus 4 ಕೊಟ್ಟಿದ್ರು. ಸಬ್ಸ್ಟಿಟ್ಯೂಟ್ ಮಾಡಿ ಈಸಿಯಾಗಿ ಸಿಗುತ್ತೆ ನಿಮಗೆ ಅಷ್ಟೇ. ಎ ಪ್ಲೇಸಲ್ಲಿ 2 ಹಾಕ್ತೀರಾ, ಬಿ ಪ್ಲೇಸಲ್ಲಿ 3 ಹಾಕ್ತೀರಾ, ಸಿ ಪ್ಲೇಸಲ್ಲಿ -1 ಹಾಕ್ತೀರಾ. x1 ಅಂದರೆ
5 y1 ಅಂದರೆ 2 z1 ಅಂದರೆ -4. ಸೊ ಇಲ್ಲಿ ಕೇರ್ಫುಲ್ ಆಗಿ ಹಾಕಿ ಅಷ್ಟೇ. -4 ಮೈನಸ್ ಆಲ್ರೆಡಿ ಫಾರ್ಮುಲಾದಲ್ಲಿ ಇರುತ್ತೆ. ಪಾಯಿಂಟ್ -4 ಕೊಟ್ಟರೆ ಮೈನಸ್ ಇಂಟು ಮೈನಸ್ ಹಾಕೋಬೇಕಾಗುತ್ತೆ. ಸೊ 2ನ ವಿತಿನ್ ಬ್ರಾಕೆಟ್ ಮಲ್ಟಿಪ್ಲೈ ಮಾಡಿ 2 × x 2x 2 5 10 ಆಗುತ್ತೆ. 3y 3 2 6 ಆಗುತ್ತೆ. ಸೊ ಇಲ್ಲಿ -1 × z ಮೈನಸ್ z ಆಗುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ 4 ಆಗುತ್ತೆ. ಬಟ್ 4 × -1 -4 ಆಗುತ್ತೆ. ಕ್ಲಿಯರ್? ನೆಕ್ಸ್ಟ್, ಸೊ 2x ಆಯಿತು, 3y ಆಯಿತು, ಮೈನಸ್ z ಆಯಿತು. 2x + 3y - z. ಸೊ ಇನ್ನು ನಂಬರ್ಸ್ಗಳು, ಕಾನ್ಸ್ಟೆಂಟ್ಸ್ಗಳು -10 -6 -4 ಅಂದರೆ ಎಷ್ಟಾಯಿತು? -10 -6 -16 -16 -4 -20. ಸೊ -20 = 0. ಸೊ -20ನ ರೈಟಿಗೆ ತಗೊಳ್ಳಿ, +20 ಆಗುತ್ತೆ. ಸೊ 2x + 3y - z = 20 ಈಸ್ ದ ಆನ್ಸರ್. ಸೊ ಯಾವ ಆಪ್ಷನಲ್ ಇದೆ ಅಂತ ನೋಡಿದಾಗ 2x + 3y 2x ಇಂದ ಸ್ಟಾರ್ಟ್ ಆಗುವಂಥದ್ದೇ ಅಂತ ಅಂದಮೇಲೆ ಇದು ಮುಗೀತು. ಅಂದರೆ ನೀವು ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಅಲ್ಲಿಗೆ ಸ್ಟಾಪ್ ಮಾಡಬೇಡಿ. 2x ಬಂದ್ಬಿಡ್ತಾ ಮುಂದೆ ಮಾಡ್ತಾ ಕೂರಬೇಡಿ, ಅಲ್ಲಿಗೆ ಆಪ್ಷನ್ ಸಿಕ್ಕೋಯ್ತು ಅಂತ ಅರ್ಥ. ಓಕೆನಾ? ಸೊ ವಾಟ್ ಈಸ್ ದ ಇಕ್ವೇಷನ್ ಆಫ್ ಎ ಪ್ಲೇನ್ ಪಾಸಿಂಗ್ ಥ್ರೂ ಎ ಪಾಯಿಂಟ್ x1 y1 z1 ಆ್ಯಂಡ್ ಪರ್ಪೆಂಡಿಕ್ಯುಲರ್ ಟು ದ ವೆಕ್ಟರ್ or perpendicular to the line with the direction ratios a b c ಅಂತ ಇದ್ರೆ a × x - x1 + b × y - y1 + c × z - z1 = 0. ಕ್ಲಿಯರ್? ಅರ್ಥ ಆಗಿದೆಯಾ? ಸೊ ಇಷ್ಟು ನಾನು 5 ಕ್ವೆಶನ್ಸ್ನ ಇವತ್ತಿನ ವಿಡಿಯೋನಲ್ಲಿ ಸಾಲ್ವ್ ಮಾಡಿದ್ದೀನಿ. ನೆಕ್ಸ್ಟು ನಾಳೆ ಕ್ಲಾಸಲ್ಲಿ ನಿಮಗೆ ವಿಡಿಯೋ ಸೆಂಡ್ ಮಾಡ್ತೀನಿ. ಓಕೆನಾ? ಓಕೆ, ಥ್ಯಾಂಕ್ ಯು.